ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಬರಲ್ಲ ವಿಶ್ವಗುರು ಬಸವಣ್ಣನವರ ಜೊತೆಗೆ ಬಿಪಿ ರಾಜಯ್ಯನವರ ಸಂಪರ್ಕಕ್ಕೆ ಇದೀಗ ಪುಷ್ಪಾರ್ಚನೆ ಪೂಜೆಯೊಂದಿಗೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಓಂ ಶ್ರೀ ಚಂದ ಫೋಟೋ ಚಂದ ಆಚೆಗೆ ಬಸವಣ್ಣವ್ರು ಭೀ ಬರ್ಲಿದ್ದಾರೆ ಹಿಂದಕಾರ ಬಸವಣ್ಣವ್ರು ಭೀ ಬರ್ಲಿ ಬಸವಣ್ಣವ್ರು ಹಿಂದಕಾರ ಚಿತ್ರಕ್ಕೆ ಪುಷ್ಪಾರ್ಚನೆ ಪೂಜೆಯನ್ನು ನೆರವೇರಿಸಿರುವ ತಮಗೆಲ್ಲರಿಗೂ ಶರಣಾರ್ಥಿಗಳು. ಎಲ್ಲ ನಮ್ಮ ಅತಿಥಿಗಳು ಆಸೆಯನ್ನು ಕೂತ್ಕೊಳ್ಳಬೇಕು ಕೇಳ್ಕೊಳ್ತೇನೆ. ಇವತ್ತಿನ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳು ನಮ್ಮ ಮಧ್ಯದಲ್ಲಿ ಆಸೀನರಾಗಿರುವ ಶರಣ ರಾಜಪ್ಪ ಜಲ್ಲೆ ಭಾಲ್ಕಿ ಅವರಿಗೂ ಸಹ ಇವತ್ತಿನ ಕಾರ್ಯಕ್ರಮದ ವೇದಿಕೆಗೆ ಪೂರ್ವಕವಾಗಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರ ಸ್ವಾಗತವನ್ನು ಪರಮ ಪೂಜ್ಯ ಅಪ್ಪಗಳವರ ದಿವ್ಯ ಸನ್ನಿಧಾನದಲ್ಲಿ ಶ್ರೀಮಠದ ಆವರಣದಲ್ಲಿ ಮಾಸಿಕ ಶಿವಾನುಭಾವ ಗೋಷ್ಠಿ ಕಾರ್ಯಕ್ರಮದ ಮೂಲಕ ಶರಣರ ವಿಚಾರಧಾರೆಗಳು ಬಸವಾದಿ ಶರಣರ ತತ್ವಗಳನ್ನ ಜನಮಾನಸಕ್ಕೆ ಬರುವ ಸದ್ಭಕ್ತರಿಗೆ ಮುಟ್ಟಿಸ್ತಕ್ಕಂಥ ಕಾರ್ಯಕ್ರಮ ಕಳೆದ 495 ಕಾರ್ಯಕ್ರಮದ ಬಳಿಕ ಇವತ್ತು ನಾವು 496ನೇ ಮಾಸಿಕ ಶಿವಾನುಭಾವ ಗೋಷ್ಠಿ ಕಾರ್ಯಕ್ರಮದಲ್ಲಿ ಅದರ ಜೊತೆಗೆ ಈ ಬಾರಿ ಬಿಪಿ ಬಾಚಯ್ಯ ಶರಣರ ಸ್ಮರಣೋತ್ಸವದ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಕುರಿತಾಗಿ ವಿಶೇಷ ಅನುಭವದ ನುಡಿಗಳನ್ನ ನಮ್ಮೆಲ್ಲರಿಗೂ ಪರಮ ಪೂಜ್ಯರಾಗಿರುವ ಪ್ರಭುಲಿಂಗ ಸ್ವಾಮಿಗಳು ಹಿರೇಮಠ ಸಂಸ್ಥಾನ ಪೂಜ್ಯರು ಮುಂದೆ ಅನುಭವದ ನುಡಿಗಳನ್ನ ಪೂಜ್ಯರು ನುಡಿಲಿಕ್ಕಿದ್ದಾರೆ. ನಾವು ನೀವೆಲ್ಲರೂ ಮಾಸಿಕ ಶಿವಾನುಭಾವ ಗೋಷ್ಠಿ ಮತ್ತು ಬಿಬಿ ಬಾಚಯ್ಯನವರ ಸ್ಮರಣೋತ್ಸವದ ಈ ಕಾರ್ಯಕ್ರಮದಲ್ಲಿ ಪೂಜ್ಯರದ ಅನುಭವದ ನುಡಿಗಳನ್ನ ಇನ್ ಮುಂದೆ ನಾವು ನೀವೆಲ್ಲರೂ ಶಾಂತಚಿತ್ತರಿಂದ ಆಲಿಸೋಣ. ಮಧ್ಯದಲ್ಲಿ ಗವಾಯಿಗಳಾದಂತ ಮಾಂತೇಶ್ ಅವರು ಆಗಮಿಸಿದ್ದಾರೆ. ಪರಮ ಪೂಜ್ಯ ನಾಡೋಜಡ ಬಸವಲಿಂಗ ಪಟ್ಟದೇವರ ಅಪ್ಪಗಳವರ ಆಗಮನ ಈಗ ವೇದಿಕೆಗೆ ಆಗ್ತಾ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಮಾತೃಹೃದಯಗಳು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜ್ಯರ ಪಾದಚರಣಗಳಿಗೆ ಭಕ್ತಿಯ ಶರಣುಗಳನ್ನು ಸಮರ್ಪಿಸಿ
ಪೂಜ್ಯರ ಸನ್ನಿಧಾನದಲ್ಲಿ ಇನ್ನು ಮುಂದೆ ನಾವೆಲ್ಲ ಅಸೆಟ್ ಆಗ್ಬೇಕಾಗಿ ಕೇಳ್ಕೊಳ್ತಾ ಮಾಸಿಕ ಶಿವಾನುಭಾವ ಗೋಷ್ಠಿ ಮತ್ತು ಬಿಬಿ ಬಾಚಯ್ಯನವರ ಸ್ಮರಣೋತ್ಸವದ ಕಾರ್ಯಕ್ರಮ ಈಗಾಗಲೇ ಬಸವಗುರುವಿನ ಪೂಜೆ ನೆರವೇರಿದೆ, ಜೊತೆಗೆ ಧರ್ಮಗ್ರಂಥ ಪಠಣ ನೆರವೇರಿತು. ಅನುಭವ ನುಡಿಗಳಿಗಿಂತ ಮುಂಚಿತವಾಗಿ ಒಂದು ವಚನ ಗಾಯನವನ್ನ ಶರಣ ಮಹಾಂತೇಶ್ ಅವರಿಂದ ನಾವು ನೀವೆಲ್ಲರೂ ಆಲಿಸಲಿಕ್ಕಿದ್ದೇವೆ. ನಮ್ಮ ರಾಜು ಜುಬ್ರೆ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇನ್ನು ಮುಂದೆ ವಚನ ಗಾಯನ ಮಹಾಂತೇಶ್ ಗವಾಯಿಗಳಿಂದ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದ ಬಿರುದ ಜಗವೆಲ್ಲರೇನು, ಎತ್ತಿದ ಬಿರುದ ಜಗವೆಲ್ಲರೇನು, ಮಹಾದೇವ ಮಹಾದೇವ ಚೆನ್ನ ಶಾಲೆ ಮಹಾದೇವ ಮಹಾದೇವ, ಇಲ್ಲಿಂದ ಮುಂದೆ ಶಬ್ದವಿಲ್ಲ, ಇಲ್ಲಿಂದ ಮುಂದೆ ಶಬ್ದವಿಲ್ಲ, ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು, ಪಶುಪತಿ ಜಗಕ್ಕೆ ಏಕೋ ದೇವ, ಪಶುಪತಿ ಜಗಕ್ಕೆ ಏಕೋ ದೇವ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಒಬ್ಬನೇ ದೇವ, ಕೂಡಲ ಸಂಗಮ ದೇವ, ಒಬ್ಬನೇ ದೇವ ಕೂಡಲ ಸಂಗಮ ದೇವ, ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು, ಶಾಶ್ವತ ನೀನು ಶಾಶ್ವತ ನೀನು. ಎಲ್ಲರಿಗೂ ಶರಣ. ಸ್ವಾಮಿ ನೀನು ಶಾಶ್ವತ ನೀನು. ಇಲ್ಲಿವರೆಗೆ ನಮ್ಮ ಗವಾಯಿಗಳು ಮಹಂತೇಶ್ ಅವರ ಧ್ವನಿಯಲ್ಲಿ ಗಾಯನವನ್ನ ಆಲಿಸಿದ್ದೇವೆ. ಅವರಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸಿದ ಆತ್ಮೀಯ ಶರಣ ಬಂಧುಗಳೇ, ಇವತ್ತು ಬಿಬಿ ಬಾಚಯ್ಯನವರ ಸ್ಮರಣೋತ್ಸವ ಇನ್ನೊಂದು ಕಡೆ ಮಾಸಿಕ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮ ಕೂಡ ಅತ್ಯಂತ ಅರ್ಥಪೂರ್ಣವಾಗಿ ಸಾಗಿ ಬರ್ತಾ ಇದ್ದು, ಇವತ್ತಿನ ಕಾರ್ಯಕ್ರಮದ ವೇದಿಕೆಗೆ ಆಸೀನರಾಗಿರುವ ನಮ್ಮ ಎಲ್ಲ ಅತಿಥಿಗಳಿಗೆ ಮೊದಲನೇದಾಗಿ ಪರಮ ಪೂಜ್ಯ ಅಪ್ಪಗಳವರಿಂದ ಆಶೀರ್ವಾದ ನೆರವೇರಲಿದೆ. ಪೂಜ್ಯರ ಆಶೀರ್ವಾದದ ನಂತರದಲ್ಲಿ ಪೂಜ್ಯರ ಆಶೀರ್ವಚನ ಹಾಗೂ ಅನುಭವದ ನುಡಿಗಳು ನಮ್ಮ ವಿಚಾರಗಳನ್ನ ಈ ವೇದಿಕೆ ಮುಖಾಂತರವಾಗಿ ನಡೀತಾ ಇದೆ ಅಂತ ಹೇಳ್ತಾ ಅಧ್ಯಕ್ಷತೆಯನ್ನ ವಹಿಸಿ ಆಸೀನರಾಗಿರುವಂತಹ ನಮ್ಮ ಹಿರಿಯ ಶರಣಜೀವಿಗಳು ಅವತ್ತು ಕೂಡ ಶ್ರೀಮಠದ ಭಕ್ತರು ತಮ್ಮ ಅಧ್ಯಕ್ಷತೆಯನ್ನು ವಹಿಸಿರುವ ಶರಣ ರಾಜಪ್ಪ ಗೋರ್ಟೆ ವೇದಿಕೆಗೆ ಆಗಮಿಸಿ ಪರಮ ಪೂಜ್ಯರಿಂದ ಆಶೀರ್ವಾದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಹಿರಿಯ ಶರಣಜೀವಿಗಳಾಗಿ ಮತ್ತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಆಸೀನರಾಗಿರುವಂಥ ನಮ್ಮ ರಾಜಪ್ಪ ಗೋರ್ಟೆ ಅವರಿಗೆ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಪ್ಪಗಳವರು ಇದೀಗ ಆಶೀರ್ವದಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಜೊತೆಗೆ ಕಾರ್ಯಕ್ರಮದ ಅದೇ ರೀತಿ ಧರ್ಮಗ್ರಂಥ ಪಠಣವನ್ನ ಮಾಡಿರ್ತಕ್ಕಂಥ ಶರಣೆ ಮಹಾನಂದ ದೇಶಮುಖ್ ಅವರು ನಾವು ಕೂಡ ವೇದಿಕೆಗೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕಾಗಿ ವಿನಂತಿಸ್ತೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿರುವ ಶರಣ ರಾಜಪ್ಪ ಜಲ್ದೇವ್ ನಾವು ಕೂಡ ಶರಣ ರಾಜಪ್ಪ ಜಲ್ದೇವ್ರಿಗೆ
ಅವರಿಗೂ ಪೂಜೆಯಿಂದ ಆಶೀರ್ವಾದ ನೆರವೇರಿಸಲಾಗುತ್ತದೆ. ಶರಣರಾಗಿರ್ತಕ್ಕಂಥ ಅಶೋಕ್ ಲೋಖಂಡೆ ಅವರು ಬಂದಿದ್ರೆ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ನಮ್ಮ ಹಿರಿಯ ಪತ್ರಕರ್ತರು ಶರಣಜೀವಿಗಳಾದಂಥ ವಿಜಯ್ ಕುಮಾರ್ ಬರ್ಮಾ ಸರ್ ನಾವು ಕೂಡ ವೇದಿಕೆಗೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕು ಅಂತ ವಿನಂತಿಸ್ತೇವೆ. ಅದೇ ರೀತಿ ನಮ್ಮ ಶರಣ ಜಯಪ್ರಕಾಶ್ ಕುಂಬಾರ್ ಸರ್ ಅವರು ತಾವು ಕೂಡ ವೇದಿಕೆಗೆ ಆಗಮಿಸಿ ಪೂಜ್ಯದಿಂದ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿಸ್ತೇನೆ. ಶರಣ ಸಂಗಮೇಶ್ ಬಾಲೆಯಣ್ಣವರು ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಶರಣ ಮಧುಕಾಂತ್ ಪಾಟೀಲ್ ಅವರು ತಾವು ಕೂಡ ಆಗಮಿಸಿ ಪೂಜೆ ಅಪರಾಧದಿಂದ ಸಂಗಮೇಶ್ ವಾಲೆಯವರಿಗೂ ಪೂಜ್ಯರಿಂದ ಆಶೀರ್ವಾದ ನೆರವೇರ್ತಾ ಇದೆ. ಜೊತೆಗೆ ಶರಣಜೀವಿಗಳಾದಂಥ ಮಧುಕಾಂತ್ ಪಾಟೀಲ್ ಭಾಲ್ಕಿ ಅವರಿಗೂ ಜೊತೆಗೆ ನಮ್ಮ ಇನ್ನೋರ್ವ ಶರಣಜೀವಿಗಳು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸಂಜೀವ್ ಕುಮಾರ್ ಕರ್ಕಾಳೆ ಅವರು ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತೇನೆ. ಅದೇ ರೀತಿ ಶರಣ ಸಂತೋಷ್ ಗದಿಗೆ ಭಾಲ್ಕಿ ಅವರು ತಾವು ಕೂಡ ವೇದಿಕೆಗೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕು. ಅದೇ ರೀತಿ ಇನ್ನೋರ್ವ ಶರಣಜೀವಿಗಳು ಪತ್ರಕರ್ತರಾದಂಥ ಸಂತೋಷ್ ಹಡ್ಪದವರು ತಾವು ಕೂಡ ವೇದಿಕೆಗೆ ಆಗಮಿಸಿ ಸಂತೋಷ್ ಹಡ್ಪದವರಿಗೂ ಪೂಜ್ಯರಿಂದ ಈಗ ಆಶೀರ್ವಾದ ನೆರವೇರ್ತಾ ಇದೆ. ಜೊತೆಗೆ ನಮ್ಮ ಚನ್ನು ವೆಂಕೆರೆ ತಾವು ಕೂಡ ವೇದಿಕೆಗೆ ಆಗಮಿಸಿ ಪೂಜ್ಯರಿಂದ ಸಾಗರಲ್ಲಿ ಬ್ಯಾಗ್ ಕೊಡು. ತಮ್ಮಲ್ಲಿ ಕೇಳಿಕೊಳ್ತೇನೆ. ಚನ್ನು ವೆಂಕೆರೆ ಅವರು ಇವತ್ತಿನ ಕಾರ್ಯಕ್ರಮದ ಎಲ್ಲ ನಮ್ಮ ಮುಖ್ಯ ಅತಿಥಿಗಳಿಗೂ ಎಲ್ಲ ನಮ್ಮ ಅತಿಥಿಗಳಿಗೆ ಪೂಜ್ಯರಿಂದ ಆಶೀರ್ವಾದ ಸನ್ಮಾನ ನೆರವೇರಿದೆ. ಪಟ್ನರ್ ತಂದಿರ್ ಪಟ್ನೆ ಅವರು ತಾವು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಮಾಸಿಕ ಶಿವಾನುಭಾವಗೋಷ್ಠಿ ಮತ್ತು ಬಿ.ಪಿ. ಬಾಚಯ್ಯನವರ ಸ್ಮರಣೋತ್ಸವದ ಕಾರ್ಯಕ್ರಮದ ಸನ್ನಿಧಾನವನ್ನು ವಹಿಸಿರುವ ಪರಮ ಪೂಜ್ಯರಿಂದ ಉಪಸ್ಥಿತರಿರುವ ಕಾರ್ಯಕ್ರಮದ ಎಲ್ಲ ಅತಿಥಿಗಳಿಗೆ ಪೂಜ್ಯರು ಆಶೀರ್ವದಿಸುತ್ತಾರೆ. ಆತ್ಮೀಯ ಶರಣ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ವಹಿಸಿರುವ ಇವತ್ತು ನೂರಾರು ಅನಾಥ ಮಕ್ಕಳ ರಕ್ಷಕರಾಗಿ ಮತ್ತು ಇಡೀ ಸಮಾಜದಲ್ಲಿಯೇ ಮಾತೃ ಹೃದಯಗಳಾಗಿ ಪರಮ ಪೂಜ್ಯ ಅಪ್ಪಗಳವರು ಇವತ್ತಿನ ಕಾರ್ಯಕ್ರಮದ ಸನ್ನಿಧಾನವನ್ನು ವಹಿಸಿ ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿರುವ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಪ್ಪಗಳವರ ದಿವ್ಯ ವಾಣಿಯನ್ನ ಆಶೀರ್ವಚನದ ನುಡಿಯನ್ನ ಮುಂದೆ ನಾವು ನೀವೆಲ್ಲರೂ ಶಾಂತಚಿತ್ತರಾಗಿ ಪೂಜ್ಯರ ವಾಣಿಯನ್ನ ಆಲಿಸಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆ ಇಲ್ಲಿ ಇಟ್ಟು ಬರಲಿ, ಅಲ್ಲಿ ಇಟ್ಟು ಬರಲಿ, ಮನೆ ಇಲ್ಲಿ ಬರಲಿ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಸಂಗೀತವನ್ನು ಸ್ಮರಿಸಿಕೊಂಡು ವೇದಿಕೆ ಮೇಲಿರುವ ಎಲ್ಲ ಭಾರತೀಯ ಗಣ್ಯ ಎಲ್ಲರಿಗೂ ಸಂರಕ್ಷಣಾರ್ಥಿಗಳಿಗೆ ಆಗಮಿಸಿರುವಂಥ ಎಲ್ಲ ಶರಣ ಶರಣರಿಗೂ ಮಕ್ಕಳಿಗೂ ಎಲ್ಲರಿಗೂ ಶರಣಾರ್ಥಿ 490 496ನೇದು ಶಿವಾನುಭವ ಇದೆ. 496 ತಿಂಗಳಿಂದ ವರ್ಷ ಕಾರ್ಯಕ್ರಮ ನಡೆಸುತ್ತಾ ಬಂದಿದೆ.
ಎಷ್ಟು ವರ್ಷ ಆಯ್ತು ಅನ್ನೋದು ಲೆಕ್ಕ ಮಾಡಬೇಕು. 41 41 ವರ್ಷ 41 ವರ್ಷ ಆಯ್ತು. ಲೆಕ್ಕದಾಗ ಫಾಸ್ಟ್ 41 ವರ್ಷದಿಂದ ಇದು ನಡ್ಕೊತಾ ಬಂದರು. ಯಾಕೆ ಶಿವಾನುಭವ ಬೇಕು ಮನುಷ್ಯನಿಗೆ? ಮನುಷ್ಯನ ಮನಸ್ಸು ಯಾವಾಗಲೂ ಕೆಳಮುಖ ಹರಿತು. ನೀರು ಹೆಂಗೆ ತಗ್ಗಿದ್ದಲ್ಲಿ ಹೋಗ್ತದಲ್ಲ, ತಗ್ಗಿದ್ದಲ್ಲಿ ಹರಿಯೋದು ನೀರಿನ ಸಹಜ ಗುಣ. ಹಂಗೆ ಮನುಷ್ಯನ ಮನಸ್ಸು ಸ್ವಲ್ಪ ಕೆಟ್ಟದ ಕಡೆ ಹೆಚ್ಚು ಹೋಗ್ತಿರ್ತೀವಿ. ಅದೇ ತಗ್ಗಿಗೆ ಹೋಗೋ ನೀರು ಮ್ಯಾಲೆ ಏರಿಸ್ಬೇಕಾದ್ರೆ ಏನು ಮಾಡಬೇಕು? ಕರೆಂಟ್ ತಗೋಬೇಕು, ಮೋಟ್ರ್ ಕೂಡಿಸ್ಬೇಕು, ಪೈಪ್ಲೈನ್ ಮಾಡಬೇಕು, ಅವಾಗ ನೀರು ಮ್ಯಾಲೆ. ಹಂಗೆ ಕೆಳಗೆ ಹರಿಯುವಂಥ ಮನಸ್ಸನ್ನು ಮೇಲ್ಮುಖ ಮಾಡಿ ಒಳ್ಳೆ ಮನಸ್ಸನ್ನು ಮಾಡಬೇಕಾದ್ರೆ ಆ ಶಿವಾನುಭವ ನಾವು ಅಳವಡಿಸ್ಕೊಂಡ್ರೆ, ಶಿವಾನುಭವ ಅಂದ್ರೇನು? ಒಳ್ಳೆಯ ಮಾತು, ಗುರುವಿನ ಮಾತು, ಶರಣರ ಮಾತು, ಮಹಾತ್ಮರ ಮಾತು, ಅವನ್ನು ನಾವು ಮೇಲೆ ಕೇಳೋದ್ರಿಂದ ನಮ್ಮ ಮನಸ್ಸು ಕೆಟ್ಟದ ಕಡೆ ಹೋಗೋ ಮನಸ್ಸು ಮೇಲೆ ಹೋಗ್ತದೆ. ಅದಕ್ಕೆ ಇದು ಶಿವಾನುಭವ ನಮಗೆ. ಇನ್ನೊಂದು ಮಾತು ಹೇಳ್ತೀನಿ, ಅವಾಗ ಹೇಳ್ತಿರ್ತೀನಿ, ಅದನ್ನ ಕೇಳಿದವರು ಇರ್ತಿರ್ಬೋದು. ಒಂದು ಮಾತು ಬದುಕನ್ನು ಬದಲಾವಣೆ ಮಾಡ್ತಾರೆ. ಒಂದು ಒಳ್ಳೆಯ ಮಾತು ಜೀವನ ಅದು ಪರಿವರ್ತನೆ ಮಾಡ್ತಾರೆ. ಒಂದು ಸಣ್ಣ ಘಟನೆ ಹೇಳ್ತೀನಿ. ನಮ್ಮಂಥವ್ರು ಗುರುಗಳು ಟ್ರೈನಿಗೆ ನಡೆದಿತ್ತು. ಟ್ರೈನ್ ಬಂದು ನಿಂತಿತ್ತು. ಇನ್ನೂ ಒಂದು 2 ನಿಮಿಷ 3 ನಿಮಿಷದಾಗ ಟ್ರೈನ್ ಬಿಡೋದು. ಅವರಲ್ಲಿ ಹೋಗಿ ಟ್ರೈನಿಗೆ ಇರಬೇಕಂತ ಹೋಗ್ತಾ ಇದ್ದಾರೆ. ಅಲ್ಲೊಬ್ಬ ತರುಣ, 30 ವರ್ಷದ ಒಬ್ಬ ತರುಣ ಆ ಕಡೆಯಿಂದ ಈ ಕಡೆ ಆ ಕಡೆಯಿಂದ ಈ ಕಡೆ ಮಾಡ್ಕೊಂಡು ತಿರುಗುತ್ತೆ. ಅವನ ಮುಖ, ಅವನ ಭಾವ, ಅವನ ಇದು ನೋಡಿದ್ರೆ ಇವ್ರಿಗೆ ಗೊತ್ತಾಯಿತು, ಇವಾಗ ಟ್ರೈನ್ ಬಿಟ್ಟು ಕೂಡಲೇ ಟ್ರೈನ್ದಾಗ ಹಾರಬೇಕಲ್ಲ ಅಂತ ಅವ್ರಿಗೆ ತಿಳಿದು. ಈಗ ಇವರು ಉಭಯ ಸಂಕಟದಾಗ ಬಿದ್ದರು. ಇವನಿಗೆ ಕರೆದು ನಾವು ಉಪದೇಶ ಮಾಡ್ತೀನಿ, ನಾನು ಟ್ರೈನ್ ಹೋಗ್ತೀನಿ, ನಾನು ಟ್ರೈನ್ದಾಗ ಕೂಡ್ತೀನಿ, ಇವ ಸಾಯ್ತಾನೆ, ಏನು ಮಾಡಬೇಕು ಅಂತ ಅವರಿಗೆ ಗೊಂದಲದಾಗ ಬಿದ್ದು. ಆದರೂ ಅವರು ಗಟ್ಟಿ ಮಾಡಿ ಅವ್ರು ಏನು ಮಾಡಿದ್ರು, ಟ್ರೈನ್ ಏರ್ಕೋತಾನೆ ತಮ್ಮ ಈ ಕಡೆ ಬಾರು ಹೋಯ್ತಾರೆ, ಬಾರು ಹೋಯ್ತಾರೆ, ಬಾರು ಅಂದರು. ಅವ ಅವ್ರ ಕಡೆ ಹೋದ. ಅವ್ರ ಮುಖದ ಕಡೆ ದಿಟ್ಟಿಸಿ ನೋಡಿದ್ರು. ದಿಟ್ಟಿಸಿ ನೋಡಿ, ನೀನು ಭಾಳ ದೊಡ್ಡ ಮನುಷ್ಯ ಐತಿನೋ, ಕಡೆಯಾಗ ನಿನ್ನ ಗೆರಿ ಭಾಳ ಚಂದದ, ನಿಮ್ಮ ಮುಂದೆ ಭಾಳ ಒಳ್ಳೆ ವ್ಯಕ್ತಿ ಐತಿ ನೋಡು, ಭಾಳ ದೊಡ್ಡ ವ್ಯಕ್ತಿ ಐತಿ ನೋಡು ಅಂತ ಹೇಳಿದ್ರು. ಇಷ್ಟು ಹೇಳಿದ್ರು. ಟ್ರೈನ್ ಬಿಡ್ತು. ಟ್ರೈನ್ ಬಿಡ್ತು, ಅವ್ರು ಹೋದ್ರು. ಇವ ಸಾಯ್ಬೇಕಂದವ, ನಾ ದೊಡ್ಡ ವ್ಯಕ್ತಿ ಇದ್ದೀನಿ, ನಾನು ಹಣೆ ದೊಡ್ಡ ಬೇಕಾದಂತ, ಈಗ ಯಾಕೆ ಸಾಯ್ಬೇಕು ನೋಡ್ಯಾರ 10 ವರ್ಷ ಅಂದ. 10 ಅವನಿಗೇನೋ ಜೀವನದಾಗ ಸ್ವಲ್ಪ ಉತ್ಸಾಹ ಬಂತು, ನಾ ದೊಡ್ಡ ವ್ಯಕ್ತಿ ಆಗಿದ್ದೀನಿ, ನಾ ದೊಡ್ಡ ವ್ಯಕ್ತಿ. ಅವ ಉತ್ಸಾಹದಿಂದ ಕೆಲಸ ಮಾಡತ್ತ ಮುಂದವ ಸಮಾಜದಾಗ ಒಬ್ಬ ಒಳ್ಳೆಯ ವ್ಯಕ್ತಿನೇ ಆದ. ಅಂದ್ರೆ ಒಂದು ಒಳ್ಳೆ ಮಾತು ಸಾಯುವಂಥ ಮನುಷ್ಯನಿಗೆ ಉಳಿಸಿದ್ದು ಯಾವುದು? ಒಂದು ಒಳ್ಳೆ ಮಾತು. ಅದಕ್ಕೆ ಅಲ್ಲಮ್ಮ ಪ್ರಭು ಹೇಳ್ತಾರ, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ. ಮಾತಂದ್ರೆ ಒಂದು ಜ್ಯೋತಿರ್ಲಿಂಗ. ಹೆಂಗ ಮಹತ್ವ ಇರ್ತದ, ಜ್ಯೋತಿರ್ಲಿಂಗದಾಗ ಒಂದೊಂದು ಒಳ್ಳೆ ಮಾತು. ಅದಕ್ಕೆ ಲಿಂಗ ಮೆಚ್ಚಿ ಮಾತು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು,
ನುಡಿದರೆ ಲಿಂಗ ಮೆಚ್ಚಿ ಅಹುದೆನ್ನಬೇಕು. ಅಂದರೆ ನಮ್ಮ ಮಾತುಗಳು ಇನ್ನೊಬ್ಬರಿಗೆ ಕೆಲವರು ಮಾತಾಡಿದ್ರೆ ಇನ್ನೊಬ್ಬರಿಗೆ ಪೂರಾ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಂಗೆ ಮಾತಾಡ್ತಾರೆ. ಹಂಗಾಗಬಾರ್ದು. ಅದು ಶಿವಾನುಭವದ ಮಾತಲ್ಲ. ಮಾತು ಪ್ರೀತಿಯಿಂದ ಕೂಡಿರೋದು. ಮಾತು ನೆಗೆಟಿವ್ ಇರಬಾರ್ದು, ಪಾಸಿಟಿವ್ ಇರಬೇಕು. ಭಾಳ ಜನ ಇವ್ರು ಹಾಗಪ್ಪ, ಈಗ ಈ ಹುಡುಗನ ಇವನಲ್ಲಿ 190 ಒಳ್ಳೆಯ ಗುಣ ಅವ, ಒಂದು 10% ಕೆಟ್ಟ ಗುಣ ಇರ್ತವೆ. ಆ 90 ಒಳ್ಳೆಯ ಗುಣ ಮೆಚ್ಚಿ ನಾವು ಮಾತಾಡಿದ್ರೆ ಅವ 10 ಕಳ್ಕೊತಾನೆ. ನಮ್ಮ ಸಮಾಜದಾಗ ಏನದಂದ್ರೆ ಒಬ್ಬನಲ್ಲಿ 95% ಚಲೋ ಇದ್ರೆ ಅದ್ರ ಮೆಚ್ಚಿ ಮಾತಾಡೋದು. ಅವನಲ್ಲಿ ಏನು ದೋಷದ ಅವನ ಇನ್ನೊಂದನ್ನು ಹೋಗೋದು. ಇದು ನಮ್ಮ ಇದ್ರಾಗ ಭಾಳ. ಯಾರಲ್ಲಿ ಏನು ಒಳ್ಳೇದು ಇರ್ತದ ಅದು ಸಮಾಜಕ್ಕೆ ಬಳಸ್ಕೊಂಡಿವಂದ್ರೆ ಸಮಾಜ ಶ್ರೀಮಂತ ಆಗ್ತದೆ. ಸಮಾಜಕ್ಕೆ ಒಳ್ಳೇದ. ಅದಕ್ಕೆ ನಾವು ಯಾರ ಬಳಿ ಏನು ಒಳ್ಳೇದದ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಅದನ್ನು ಮೆಚ್ಚಿ ನಾವು ಮಾತಾಡ್ತೀವಿ. ಒಬ್ಬೊಬ್ಬರು ಒಂದೊಂದು ಒಳ್ಳೆ ಇರ್ತದೆ, ಒಳ್ಳೇದಿರ್ತದೆ. ಭಾಳ ಒಳ್ಳೇದಪ್ಪ, ಒಳ್ಳೇದು ಅಂತ. ಮತ್ತು ಇನ್ನೊಂದು ಮಾತು ಹೇಳ್ತೀವಿ, ಒಳ್ಳೇದು ಅನ್ಕೋತಾ ಹೋದೀವಿ ಅಂದ್ರೆ ಅವ ನಿಜವಾಗಿ ಒಳ್ಳೆಯವನೇ ಆಗ್ತಾನೆ. ಉದಾಹರಣೆ ಹೇಳ್ತೀವಿ ನಿಮ್ಗೆ. ಒಬ್ಬ ವ್ಯಕ್ತಿ ಕಳ್ಳತನಕ್ಕೆ ಬಂದಿಲ್ಲ. ಅವ್ರ ಮನೆಯಾಗ ಕಳ್ಳತನ ಮಾಡಾಗ ಎಚ್ಚರ ಆಯ್ತು. ಕಳ್ಳ ಅಂತ ಚಿರಾಡಿದ್ರು ಆಜು ಬಾಜುದವ್ರಿಗೂ ಎಚ್ಚರ ಆಯಿತು. ಅವಾಗ ಕಳ್ಳ ಬಾಡಿ ಜಂಪ್ ಮಾಡಿ ಓಡ್ಲಕ್ಕೆ ಪ್ರಾರಂಭ ಮಾಡ್ತಾರೆ. ಇವರು ಒಂದು 8-10 ಮಂದಿ ಊರಾಗಿನ ಜನ ಅವ್ರು ಹೆಂಗಾರ ಮಾಡಿ ಹಿಡಿಬೇಕಂತ ಇವರು ಓಡ್ಲತ್ತಾರೆ. ಓಡಿ ಅವ್ರು ಸುಸ್ತದಾವ. ಯಾರು ಕಳ್ಳ ಹೆಂಗೂ ನನಗೆ ಹಿಡಿತಾರಪ್ಪ ಅದು ತಿಳ್ಕೊಂಡು ಒಂದು ಹೊಲ ಇತ್ತು. ಆ ಹೊಲದಾಗ ಕೂಡಿಬಿದ್ದಾವ ಅಂತ. ಅವ ಜನರು ಇನ್ನೂ ಒಂದು ನಿಮಿಷ 2 ನಿಮಿಷದ ಜನ ಬರ್ತಾರೆ. ಅದು ಪುಣ್ಯಕ್ಕೆ ಅವ ಎಲ್ಲಿ ಕೂಡಿಬಿದ್ದನಲ್ಲ ಅಲ್ಲಿ ಸೀತ್ನಿ ತಿಂದಿನ ಬೂದಿ ಇತ್ತು. ಅವ ಏನು ಮಾಡ್ದ, ಆ ಸೀತ್ನಿ ತಿಂದಿನ ಬೂದಿ ಹಿಂಗೆ ತಗೊಂಡು ಹಿಂಗೆ ಎಲ್ಲ ಕಡೆ ಹಚ್ಕೊಂಡು ಹಿಂಗೆ ಜಪ ಮಾಡ್ಕೋತ ಕುಂತ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಜಪ ಮಾಡ್ಲತ್ತ. ಅವ ಓಡ್ಕೋತ ಬಂದರು. ನೋಡ್ತಾರೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಯಾಕಂದ್ರೆ ಅವರು ಕುಂತು ತಪಸ್ಸು ಮಾಡ್ಲತ್ತಾನೆ. ಅವನಿಗೆ ಕಾಳಂತ ಹೆಂಗೆ ತಿಳಿತಾರ ಮುಂದೆ. ಅವ್ರು ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಮಧ್ಯಾಹ್ನ ತಿಂದಾಗ 10-20 ಇದ್ರ ಮುಂದೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ಮುಂದೆ ಅವಾಗೆಲ್ಲರೂ ಮಾಡಿ ಗುರುಗಳೇ ಈ ಕಡೆ ಕಾಲು ಓಡಿ ಹೋದ ಸ್ವಲ್ಪ ಆಯ್ತು, ಏನು ಈ ಕಡೆ ಹೋದ, ಏನು ಈ ಕಡೆ ಹೋದ ಅಂತ ಏನಪ್ಪ ಸ್ವಲ್ಪ ಹತ್ತಿಲ್ಲ. ಆಮೇಲೆ ಈಗ ಸಿಗಲ್ಲ ಅಂತ ತಿಳ್ಕೊಂಡು ವಾಪಸ್ ಊರಾಗೆಲ್ಲ ಪ್ರಚಾರ ಆಯ್ತು. ನಡು ಊರು ಸಿಗಿ ಮಧ್ಯದಾಗ ಅನುಷ್ಠಾನ ಕೊಡ್ತಾರೆ, ಜಗಳ ಮಾಡ್ಕೊಳ್ತಾ ಕೊಡ್ತಾರೆ. ಮಾರನೇ ದಿವಸ ಊರವರೆಲ್ಲ ಮುಂಜಾನೆ ಹಣ್ಣು ಕಾಯಿ ಹಾಲು ತಗೊಂಡು ನಡೆದ್ರೆ ಊರಿಗೆ ಊರ್ಲಾಗ ನಮಸ್ಕಾರ ಮಾಡತ್ತು. ಅಳಗ ಅನಿಸ್ತೀವಿ. ನಾ ಸುಮ್ಮನೆ ಏನೋ ನನ್ನ ಜೀವ ಬಚ್ಚಿಸ್ಕೋಬೇಕಂತ ನಾ ಭಸ್ಮ ಹಚ್ಕೊಂಡು ನಾ ಮಂತ್ರ ಜಪ ಮಾಡಿದ್ರೆ ಇಷ್ಟು ನನಗೆ ಬೆಲೆ ಸಿಗ್ಲತ್ತದ. ನಾ ಖರೆ ಸಂತ ಯಾಕೆ ಆಗಬಾರ್ದು, ಖರೆ ಸನ್ಯಾಸಿ ಯಾಕೆ ಆಗಬಾರ್ದು? ಅವ ನಿಜವಾದ ಶರಣ ಆಗಿಬಿಟ್ಟ. ಅವ ನಿಜವಾದ ಶರಣ.
ಯಾಕೆ ಹೇಳ್ತೀನಿ ಈ ಮಾತನ್ನಂದ್ರೆ ಮನುಷ್ಯನ ಜೀವನ ನಮ್ಗೆ ಒಳ್ಳೇದು ಕಡೆ ನಾವು ಮಾಡಿದ್ರೆ ಅವನ ಬದಲಾವಣೆ ನಾವು ಆಗ್ತೀವಿ. ಅದಕ್ಕೆ ನಮ್ಮ ಜೀವನದಲ್ಲಿ ಒಳ್ಳೇದು ಕೇಳೋದು, ಒಳ್ಳೇದು ಮಾಡೋದು, ಒಳ್ಳೇದು ಓದೋದು, ಒಳ್ಳೆ ಮಹಾತ್ಮರ ಸತ್ಸಂಗದಲ್ಲಿ ಒಂದು ಕುಂತು ಕೇಳೋದು, ಇದು ನಾವು ರೂಢಿಸ್ಕೋಬೇಕು. ಯಾರು ಕೇಳ್ತಾ ಇರ್ತಾರಲ್ಲ, ಅದು ಕೇಳಿ ಹೆಂಗಾಗ್ತಂದ್ರೆ ಅದು ಮನಸ್ಸು ಭಾವ ಎಲ್ಲ ಶುದ್ಧ ಆಗ್ಕೋತ ಬರ್ತದೆ. ಆ ಏನಾರ ಒಳಗಿತ್ತು ಅದು ಎಲ್ಲ ತೊಳ್ಕೊಂಡು ಹೋಯ್ತು. ಈ ನೀರಿನಿಂದ ಮೈ ತೊಳ್ಕೊಂಡೇ ಹೋದ್ರೆ ಮೈ ಎಲ್ಲ ಸ್ವಚ್ಛ ಹಾಯ್ ಅನಿಸ್ತದೆ. ಹಂಗೆ ಮನಸ್ಸು ತೊಳ್ಕೊಂಬೋದು ಯಾವುದು? ಒಳ್ಳೆಯ ಮಾತುಗಳೇ, ಮಹಾತ್ಮರ ಶರಣರ ಮಾತುಗಳೇ. ಅದಕ್ಕೆ ನಾವು ಜೀವನದಾಗ ಒಳ್ಳೆಯ ಮಾತುಗಳನ್ನು ಕೇಳ್ಕೋತಿರ್ಬೇಕು, ಒಳ್ಳೆಯ ಮಾತುಗಳನ್ನು ನಾವು ನೋಡ್ತಾ ಇರಬೇಕು, ಒಳ್ಳೆಯ ಪುಸ್ತಕವನ್ನು ಓದ್ತಾ ಇರಬೇಕು. ಅಂದರೆ ನಮ್ಮ ಜೀವನ ಬಲಿಷ್ಠ, ನಮ್ಮ ಜೀವನ ಸಂತೃಪ್ತಿ ಆಗ್ತದೆ. ನಾವು ಸುಖ ದುಃಖ ನೋವು ನಲಿವು ಏನು ಬಂದ್ರೂ ಅದು ಒಂದೇ ರೀತಿಯಿಂದ ಜೀವನ ಇರ್ತದೆ. ಅದು ಹೆಂಗೆ ಬರ್ತದದು ಅಂದ್ರೆ ಶಿವಾನುಭವ ಕೇಳೋದ್ರಿಂದ ನಾವು ಅದನ್ನು ಶಿವಾನುಭವ ಕೇಳಿ ಅದರಂತೆ ಆಚರಣೆ ಮಾಡೋದು ಒಂದೇ ಬರ್ತದೆ. ನಾವೇನು ಮಾಡ್ತೀವಿ? ಸ್ವಲ್ಪ ಕಷ್ಟ ಬಂದಾಗ ಕೂಗ್ತೀವಿ, ಸುಖ ಬಂದಾಗ ಹಿಗ್ತೀವಿ. ಆದರೆ ಹಿಗ್ಗೂ ಇಲ್ಲ ಕುಗ್ಗೂ ಇಲ್ಲ, ಸಮಾನವಾಗಿ ನಡ್ಕೋಬೇಕು. ಅಂದರೆ ನಮ್ಮ ಜೀವನ ಎಲ್ಲನೂ ನಾ ಅಂಬದು ಹೋಗಿ ನೀ ಎಂದು ಬಂತು, ಅಲ್ಲಿ ಶಾಂತಿ ಸಮಾಧಾನ ಎಲ್ಲವೇ ಸಿಗ್ತದೆ. ನಾ 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 ಅಂಬದು ಹೋಗ್ಬೇಕು. ಯಾರ ಬಳಿ ನಾ ಅಂಬದು ಹೋಗ್ತದಲ್ಲ, ನೀ ಎಂಬುದು ಬರ್ತದಲ್ಲ, ಅದು ಚಂದ. ನಾನೊಂದು ಮನೆ ಶಾಂತಿಗೆ ಹೋಗಿದ್ದೆ. ಹೀಗೆ ಗಂಡ ಹೆಂಡತಿ ಕುಂತಿದ್ರು. ಕುಂತಾಗ ಎಷ್ಟು ಚಲೋ ಮನೆ ಕಟ್ಟಿದ್ದವರೇ, 4 ಗಂಟೆ ತಗೊಳ್ಳೋದಿತ್ತು ಮೊದಲ, ಈಗ ಎಷ್ಟು ಚಂದ ಕಟ್ಟಿದೆ ಅಂತ ಕೇಳಿದ್ರು. ಆವಾಗ ಗಂಡ ಏನು ಹೇಳ್ದ, ಆ ಬಿಡುಗಡೆ ಅಪ್ಪವ್ರೆ ನಾನು ಏನಿಲ್ಲ, ಎಲ್ಲ ನನ್ನ ಹೆಂಡತಿ ಪುಣ್ಯನೇ ನೋಡಿ. ಹೆಂಡತಿ ಏನಂದ್ರು, ಇಲ್ರಿ ಅವರೇ ಎಲ್ಲ ಗಳಿಸೋರು ಮಾಡೋರಿಲ್ಲ, ಅಲ್ಲ ಅವ್ರಿಗೆ ನಂದೇನಿದೆ ಅಲ್ಲ. ಆ ಮನೆ ಜಗಳ ಆಯ್ತದೆ, ಆ ಮನೆ ಸ್ವರ್ಗ ಆಯ್ತದೆ, ಆ ಮನೆ ಕೈಲಾಸ ಆಯ್ತು. ಅಲ್ಲಿ ನಾ ಅಂಬದೇ ಇಲ್ಲ. ಹಂಗೆ ನಾ 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 ಅಂಬ ಶಿವನ ಇಚ್ಛೆಯಪ್ಪ, ಶಿವನ ಕೃಪೆ, ಇದೆಲ್ಲ ಬಸವ ಕೃಪೆ, ಇದೆಲ್ಲ ಗುರುವಿನ ಆಶೀರ್ವಾದ ಅಂತ ಭಾವ ನಮ್ಮೊಳಗಿದ್ರೆ ನಮಗೆಂದೂ ಅಹಂ ಬರಂಗಿಲ್ಲ, ಎಂದೂ ಅಹಂಕಾರ ಬರಂಗಿಲ್ಲ. ಅದಕ್ಕೆ ಮನುಷ್ಯನಿಗೆ ನಾಶ ಮಾಡೋದು ಯಾವುದು? ಮನುಷ್ಯನಿಗೆ ನಾಶ ಮಾಡೋದು ಅಹಂಕಾರನೇ. ಯಾರಲ್ಲಿ ಅಹಂ ಇರ್ತದೆ ಅವ್ರು ಒಂದಿನ ಕೆಳಮುಖ. ಅಹಂ ಇರಬಾರ್ದು ಮನುಷ್ಯನಿಗೆ, ನಾ ಅಂಬದು ಇರಬಾರ್ದು. ಒಂದು ಸಣ್ಣ ಉದಾಹರಣೆ ಹೇಳಿ ಮುಗಿಸ್ತೀನಿ. ಇನ್ನೂ ಗುರುಗಳು ಒಂದು 10-15 ನಿಮಿಷ ಮಾತಾಡ್ತಾರೆ. ನಾವು ಸ್ವಲ್ಪ ಶುಗರ್ ಅದ, ಪೂಜೆಗೆ ಹೋಗ್ಬೇಕಿಲ್ಲ, ಅದಕ್ಕೆ ನಾವು ಮುಂಚೆ ಹೋಗ್ತಾನೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಒಬ್ಬ ಕಲಾಕಾರ ಇದ್ದ, ಅವನ ಆಯುಷ್ಯ ಮುಗಿಲಾಗ ಬಂದಿತ್ತು. ಅವೇನು ಮಾಡ್ದ, ತನ್ನಂಗೆ ಒಂದು 10 ಮೂರ್ತಿ ಮಾಡ್ದ, ಲೈನಾಗಿ ನಿಂತಿರ್ದ. ಆ ಯಮದೂತ್ ಬಂದಾಗ ಅವ ಮೂರ್ತಿ ಮಧ್ಯದಾಗ ನಿಂತಿರ್ತಿದ್ದ. ಅವ್ರು ಬಂದು ನೋಡ್ತಿರು, ಎಲ್ಲರೂ ಒಂದೇ ನಮೂನಾರ, ಯಾರಿಗಂತ ಇವರು ಹಂಗೆ ಕಾಣುತ್ತಾನೆ, ಇವರು ಹಂಗೆ ಕಾಣುತ್ತಾನೆ, ಯಾರಿಗೆ? ಆ ಯಮದೂತ ಖಾಲಿ ಹೋದ. ಖಾಲಿ ಹೋಗಿ ಯಮರಾಜನ ಮೇಲೆ ಹೇಳೋದ, ಹಿಂಗೆಲ್ಲ 11 ಮಂದಿ ಹಂಗೆ ಅದ, ಯಾರಿಗಂತರಲಿ ಹಿಂಗೆ ನಾನೇ ಹೋಗ್ತಿದ್ದು. ಸ್ವತಃ ಯಮರಾಜನೇ ಬಂದ. ಯಮರಾಜ ಬಂದ್ಮೇಲೆ ಅವನು ನೋಡ್ದ, ಅವನಿಗೂ ಯಾರಿಗೆ ಒಯ್ಬೇಕು,
ಎಲ್ಲರೂ ಒಂದೇ ನಮ್ಮನಾದ ಆಯುಷ್ಯರ ಒಬ್ಬಂದೇ ಮುಗಿದು ಇಲ್ಲಿ ನೋಡ್ತಾರ 11 ಮಂದಿ ಅದ ಯಾರಿಗೆ ಹಾಕ್ಬೇಕಪ್ಪ ಅಂತ ತಿಳ್ಕೊಂಡು ನಿಜವಾದ ಮನುಷ್ಯ ಯಾವುದು ಮೂರ್ತಿ ಯಾವುದು ಗೊತ್ತೇ ಆಗಿ ಎಲ್ಲರೂ ಒಂದೇ ನಮ್ಮನಾದ ತಟಸ್ಥ ನಿಂತಾರೆ. ಅವಾಗ ಅವನ ಐಡಿಯಾ ಮಾಡ್ದ ದೇವರಾಜ, ಆಹಾ ಎಂಥ ಒಳ್ಳೆಯ ಕಲಾಕಾರಪ್ಪ ಇವ, ವಾ ವಾ ಎಂಥ ಅದ್ಭುತ ಕಲೆ ಒಂದು, ಯಾರು ಮಾಡಿರ್ಬೋದು ಇವೆಲ್ಲ, ಯಾವ ಕಲಾಕಾರನ ಇದು ರಚನೆ ಇರ್ಬೋದು, ಏನು ಕಲೆ ಉಂಟು, ಏನು ಅದ್ಭುತ ಕಲೆ, ಎಷ್ಟು ಸುಂದರ ಕಲೆ, ಎಲ್ಲಿರ್ಬೋದವ ಅಂತ ತಿಳ್ಕೊಂಡು ಹೇಳಕ್ಕೆ ಚಾಲು ಮಾಡಿದೆ. ಇವ ಮರ್ತು ನಾನೇ ಮಾಡೀನಿ ಅಂದ್ಕೊಳ್ಳಿ ನನಗೆ ಪಾಶ ಬಿತ್ತು. ಹೋದ ಕೈಲಾಸ. ಹಂಗೆ ಜೀವನದಾಗ ನಾ ಅಂಬದು ಇರಬಾರ್ದು, ನೀ ಎಂಬುದು ಇರಬೇಕು, ಅಂದಾಗ ಜೀವನ ಸುಂದರ ಆಗ್ತದೆ ಅಂತ ಹೇಳಿ ಇವತ್ತು ಒಳ್ಳೆ ಉಣ್ಣಿ ಕೆಲವರು ನಾಳೆ ಮಾಡ್ಯಾರ, ಕೆಲವರು ಇವತ್ತು ಮಾಡ್ಯಾರ. ನಾವು ನಾಳೆನೇ ಅಂತ ಫಿಕ್ಸ್ ಆಗಿತ್ತು. ನಾನೇ ಹೇಳಿದ ನಾಳೆ ಮತ್ತೆ ರಂಗಾಡೋದು ಇದೆಲ್ಲ ಒಳ್ಳೆ ಕಲಿತದ, ಬೇಡ ಇವತ್ತೇ ಮಾಡಿರಿ ಅಂತ ಹೇಳಿ ಇದಷ್ಟೇ. ಕೆಲವರು ನಾಳೆ ಇವತ್ತೇ ಏನೋ ಮಾಡ್ಯಾರ ಸುದ್ದಿ ಕೇಳಿದ್ದೆ. ಇನ್ನೇನು ಮಾಡಲ್ಲ, 2 ತಾರೀಕಿಗೆ ಮಾಡಿದ್ರೆ ಅನುಕೂಲ ಆಗ್ತದೆ ಅಂತ ಹೇಳಿದ ಮೇಲೆ ನಿನ್ನೆ ಬಿಬ್ಬಿ ಬಾಚಯ್ಯ ಅಂತ ಶರಣ ಇದ್ದರು, ಅದನ್ನು ಕೆಲವರು ಮಾತುಗಳನ್ನು ಹೇಳುವುದು. ಇವತ್ತು ಏಪ್ರಿಲ್ನಲ್ಲಿರುವಂಥ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸೇವೆ ಮಾಡಿ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಅಂತ ನೀವೆಲ್ಲ ಒಂದು ಮಾತನ್ನು ತಿಳಿಸಿ ಎಲ್ಲರೂ ಬೀಸಿದಂಥವರೇ ಇದ್ದರು. ಎಲ್ಲರೂ ಒಳ್ಳೆಯ ಅವರಿಗೆಲ್ಲ ಇರೋದಂದ್ರೆ ಅದಕ್ಕೆ ಒಳ್ಳೆಯ ರೀತಿಯಿಂದ ವರ್ಷ ಕಾರ್ಯಕ್ರಮ ನಿರಂತರ ನಡೆಯೋದು ಬೇರೆ. ಈ ಸಲ ಕೆಲವು ವಿಶೇಷ ಕಾರ್ಯಕ್ರಮ ಇಟ್ಟುಕೊಂಡಿದ್ದೀವಿ. ಅದಕ್ಕೆ ಅದು ಯಶಸ್ವಿ ಆಗಬೇಕಾದ್ರೆ ನಮ್ಮ ಶ್ರಮ, ನಮ್ಮ ಸೇವೆ ಭಾಳ ಮಹತ್ವದ್ದು. ಅದಕ್ಕೆ ನೀವೆಲ್ಲ ಒಳ್ಳೆಯ ರೀತಿಯಿಂದ ಮಾಡ್ತೀವಿ ಅಂತಕ್ಕಂಥ ಭರವಸೆನೂ ನಮಗೆಲ್ಲ. ಅದಕ್ಕೆಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಮ್ಮ ರಾಜಪ್ಪ ಬಂದು ಹಿಡಿದು ನಾವು ನೋಡಿದ್ದಕ್ಕೂ ಎಲ್ಲರೂ ಕೊಡ್ತೀವಿ. ಎಲ್ಲರಿಗೂ ಶುಭ ಹಾರೈಸಿ ನೀವೆಲ್ಲ ಇದು ಬಸವಣ್ಣನವರ ಜನ್ಮದಿವಸ ಪಟ್ಟದೇವರ ಆಶೀರ್ವಾದ ಸದಾ ಇರುವಂತೆ ಹಾರೈಸಿ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಹೇಳಿ ನಾನು 4 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿವರೆಗೆ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ನಮ್ಮನ್ನೆಲ್ಲರನ್ನ ಆಶೀರ್ವದಿಸಿರುವ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಪ್ಪಗಳವರಿಗೆ ಒಂದ್ಸಾರಿ ಭಕ್ತಿಯ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ವಾರ್ಷಿಕ ಶಿವಾನುಭಾವಗೋಷ್ಠಿ ಕಾರ್ಯಕ್ರಮ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಜೊತೆಗೆ ಅಪ್ಪವರು ನಾವು ಹೆಂಗೆ ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನುವುದರ ಕುರಿತಾಗಿ ಬದುಕನ್ನ ಎಷ್ಟು ನೆಮ್ಮದಿ ಸುಖದಿಂದ ನಮ್ಮ ಬದುಕನ್ನ ಹೆಂಗೆ ಬದುಕಬೇಕು, ಜೊತೆಗೆ ಅಹಂಕಾರದಿಂದ ಆಗಿರ್ತಕ್ಕಂಥದ್ದು ಏನು ಅನ್ನೋದ್ರ ಬಗ್ಗೆ ಎಲ್ಲವೂ ಪೂಜ್ಯರು ತಿಳಿಸಿದ್ದಾರೆ. ಆ ವಿಚಾರಗಳು ತಮ್ಮ ಮನದಲ್ಲಿಟ್ಕೊಂಡು ತಮ್ಮ ಬದುಕು ಕೂಡ ಸುಂದರವಾಗಲಿ ಅನ್ನುವಂಥ ಆಶೀರ್ವಾದ ಪೂಜ್ಯರ ವಾಣಿಯಲ್ಲಿ ನಾವೆಲ್ಲರೂ ಕೇಳಿದ್ದೇವೆ. ಅಂತಹ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಿಬ್ಬಿ ಬಾಚಯ್ಯ ಅವರ ಸ್ಮರಣೋತ್ಸವ ಕೂಡ ಇದೆ. ಆ ಶರಣರ ಕುರಿತಾಗಿ ಅನುಭವದ ನುಡಿಗಳನ್ನ ಇನ್ಮುಂದೆ ಪರಮ ಪೂಜ್ಯರು ಪ್ರಭುಲಿಂಗ ಸ್ವಾಮೀಜಿಗಳು ಮುಂದೆ ಆ ವಿಚಾರಗಳನ್ನ ತಮ್ಮ ಅನುಭವದ ನುಡಿಗಳನ್ನ ನುಡಿಲಿಕ್ಕಿದ್ದಾರೆ. ಕಾರ್ಯಕ್ರಮದ ಸನ್ನಿಧಾನ ವಹಿಸಿ ನಮ್ಮನ್ನೆಲ್ಲರನ್ನ ಆಶೀರ್ವದಿಸಿರುವ ಪೂಜ್ಯರಿಗೆ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳನ್ನ ತಿಳಿಸಿ ಇನ್ಮುಂದೆ ಪೂಜ್ಯರಾದಂತಹ ಪ್ರಭುಲಿಂಗ ಸ್ವಾಮೀಜಿಗಳ ಅನುಭವದ ನುಡಿಗಳನ್ನ ನಾವು ನೀಡಲು ಆರಿಸಿ. ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶದೀಪವಾಗಿ ಬಂದೆ, ಬಟ್ಟೆಗೆಟ್ಟವರಿಗೆ ಬಂದು ಬಂದಿದ್ದಾರೆ. ಅಗ್ನಿ ಕಟ್ಟವ ನಾನು ದೇವದಯ ಮುಂದೆ ವಿಧಿರಾವತಾರ ಶ್ರೀ ಗುರು ಬಸವೇಶ್ವರ. ಪ್ರಥಮದಲ್ಲಿ ಸದಾ ಸ್ಮರಣೆಗೆ ಅರ್ಹರಾಗಿರುವಂತಹ ಬಸವ ಅಲ್ಲಮಾದಿ ಶಿವಶರಣರನ್ನ
ಮಂದಿರದಲ್ಲಿ ಸ್ಮರಿಸಿಕೊಂಡು ಕಲ್ಯಾಣ ನಾಡಿನ ಕೀರ್ತಿ ಕಳಶ ವಚನ ಋಷಿ ಶತಾಯುಷಿ ಮಧ್ಯಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವಪಟ್ಟ ದೇವರ ಪವಿತ್ರ ಗದ್ದುಗೆಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ತಾಯಂದರೆ ಮತ್ತು ಮಕ್ಕಳೇ ತಾವೆಲ್ಲರೂ ಬಸವ ನೀಲಾಂಬಿಕೆಯರ ಸ್ವರೂಪರೆಂದೇ ಭಾವಿಸಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಇವತ್ತು 496ನೇ ಸ್ವಾಗತೋತ್ಸವ. ಅಪ್ಪವ್ರು ಹೇಳಿದ್ರು ಲೆಕ್ಕ ಮಾಡ್ರಿ ಅಂತ ಯಾರೋ ಮಾಡಿದ್ರು. ಎಷ್ಟು ವರ್ಷ ಆಯ್ತು? 47 ವರ್ಷಗಳ ಮೇಲೆ ಆಗ್ತದೆ. 41 ವರ್ಷಗಳಾಯಿತು. ಚನ್ನಬಸವಪಟ್ಟದೇವರ ಅಪ್ಪವರಿದ್ದಾಗಲೇ ಇಂತಹ ಶ್ವಾನುಭವ ಗೋಷ್ಠಿ, ಮಾಸಿಕ ಶ್ವಾನುಭವ ಗೋಷ್ಠಿ, ಪ್ರತಿ ತಿಂಗಳು ಆ ಶರಣರ ಜಯಂತಿಯನ್ನು ಆಚರಣೆ ಮಾಡುವಂಥ ಪದ್ಧತಿಯನ್ನು ಭಾಳ ಅದ್ಭುತ ಕೆಲಸ ಆಗಿನ ಕಾಲದಲ್ಲಿ. ಇವಾಗ ಸಮಾಜದ ಪೀಠಗಳಾದ ಮೇಲೆ, ಆ ಸಮಾಜದವರು ಜಾಗೃತರಾದ ಮೇಲೆ ಸರ್ಕಾರದ ಕಡೆಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಎಲ್ಲ ಶರಣ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಬರೀ ಬಸವಣ್ಣನ ಹೆಸರು ಮಾತ್ರ ಗೊತ್ತಿತ್ತು ಆಗಿನ ಸಮಯದಲ್ಲಿ. ಕಾಲ ಹೇಗಿತ್ತು ಅಂದರೆ ಬಸವಣ್ಣನ ಹೆಸರು ಬಿಟ್ಟರೆ ಮತ್ತು ಉಳಿದಂಥ ಶರಣರ ಹೆಸರು ಬಹಳಷ್ಟು ಪರಿಚಯ ಇರಲಿಲ್ಲ. ಬಹಳ ಮುಖ್ಯ ಶರಣರ ಹೆಸರು ಮಾತ್ರ ಗೊತ್ತಿತ್ತು. 4 ದಶಕಗಳಿಂದ 5 ದಶಕಗಳ ಹಿಂದೆ ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮಪ್ರಭು, ಅಕ್ಕ ಮಹಾದೇವಿ ಅನ್ನುವಂಥ ಬಹಳ ಮುಖ್ಯವಾಗಿ ಇರುವಂತಹ ಶರಣರ ಹೆಸರು ಮಾತ್ರ ಗೊತ್ತಿತ್ತು ಜನಗಳಿಗೆ. ಪ್ರತಿ ತಿಂಗಳು ಒಬ್ಬೊಬ್ಬರು ಶರಣರ ಜಯಂತಿಯನ್ನು ಆಚರಣೆ ಮಾಡೋದ್ರ ಮುಖಾಂತರ ಭಾಳ ಹೆಸರು ಕೂಡ ಗೊತ್ತಿಲ್ಲದಿರುವಂತಹ ಶರಣರನ್ನು ಮುಖ್ಯ ವೇದಿಕೆಗೆ ತಗೊಂಡ್ಬಂದಿರುವಂತಹ ಕೆಲಸದಲ್ಲಿ ಅದನ್ನು ಮೊದಲು ಮಾಡಿದ್ದು ನಮ್ಮ ಬಾಲಕಿ ಹಿರೇಮಠ ಅನ್ನುವಂಥದ್ದನ್ನು ನಾವೆಲ್ಲರೂ ಗಮನದಲ್ಲಿಟ್ಕೊಳ್ತೀವಿ. ಇತ್ತೀಚೆಗೆ ಬಹಳಷ್ಟು ಅದ್ಭುತವಾಗಿ ಸರ್ಕಾರಗಳು ಜೋರಾಗಿ ಆಚರಣೆ ಮಾಡ್ತಾರೆ. ಅದರ ಮೂಲ ಬೇರು ಪ್ರಾರಂಭ ಆಗಿದ್ದು ಇಲ್ಲಿ. ಸರ್ಕಾರದವರು ಹೆಂಗೆ ಮಾಡಿರಂದ್ರೆ ಅವ್ರಿಗೆ ಯಾವ ದಿನಾಂಕ ಅನುಕೂಲ ಇರ್ತದೋ ಅದನ್ನು ಒಂದು ದಿನಾಂಕದಲ್ಲಿ ಇಟ್ಕೊಂಡು ಶರಣರ ಜಯಂತಿ ಆಚರಣೆ ಮಾಡ್ತಾರೆ. ಅದರ ಬಾಲಕಿ ಮಠದ ವಿಶೇಷತೆ ಏನಂತಂದ್ರೆ ಅವರು ನೈಜವಾಗಿ ಶರಣರು ಯಾವಾಗ ಹುಟ್ಟಿದ್ರಲ್ಲ ಅವತ್ತೇ ಆಚರಣೆ ಮಾಡ್ತಾರೆ. ಈಗ ಉದಾಹರಣೆಗೆ ಅಂಬೇಗರ ಚೌಡಯ್ಯನವರ ಜಯಂತಿ, ಅವ್ರು ಹುಟ್ಟಿದ್ದು ಕಾರ್ ಹುಣ್ಣಿಮೆಯಲ್ಲಿ ಹುಟ್ಟಿದ್ರು ಅಂಬೇಗರ ಚೌಡಯ್ಯನವರು. ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಬಾಲಕಿ ಮಠ ಮಾತ್ರ ಕಾರ್ ಹುಣ್ಣಿಮೆ ದಿವಸ ಆಚರಣೆ ಮಾಡೋದು. ಉಳಿದವರೆಲ್ಲ ಏನು ಮಾಡ್ತಾರೆ? ಜನವರಿ 21ಕ್ಕೆ ಆಚರಣೆ ಮಾಡ್ತಾರೆ. ಅದು ತಪ್ಪು ದಿನಾಂಕ. ಸರ್ಕಾರ ಅವತ್ತು ಅದಕ್ಕೆ ಒಂದೊಂದು ಶರಣರಿಗೆ ಒಬ್ಬೊಬ್ಬರು ದಾರ್ಶನಿಕ ಒಂದು ದಿನಾಂಕ ಕೊಡ್ತಾರಲ್ಲ. ಅಂಬೇಗರ ಚೌಡಯ್ಯನವರಿಗೆ ಜನವರಿ 21 ಕೊಡ್ತಾರೆ. ಏನಾಯಿತು ಅಂದ್ರೆ ಅಂಬೇಗರ ಚೌಡಯ್ಯನವರು ಹುಟ್ಟಿದ್ದು ನೈಜವಾಗಿ ಕಾರ್ ಹುಣ್ಣಿಮೆ ದಿವಸ. ಈಗ ಜೂನ್ದಾಗ ಬರ್ತದೆ ಕಾರ್ ಹುಣ್ಣಿಮೆ. ಅಂಬೇಗರ ಚೌಡಯ್ಯನವರು ಹುಟ್ಟಿದ್ದು ಕಾರ್ ಹುಣ್ಣಿಮೆ ದಿವಸ ಮರ್ತೆ ಹೋಗ್ಬಿಡ್ತದೆ. ಎಲ್ಲ ಏನು ತಿಳ್ಕೊಳ್ತಾರೆ, ಜನವರಿ 21 ಅಂಬೇಗರ ಚೌಡಯ್ಯನವರು ಹುಟ್ಟಿದ್ದು ಅಂತ ತಿಳ್ಕೊಂಡ್ಬಿಡ್ತಾರೆ. ಆದರೆ ನೈಜವಾಗಿ ಅಂಬೇಗರ ಚೌಡಯ್ಯನವರು ಹುಟ್ಟಿದ್ದು ಕಾರ್ ಹುಣ್ಣಿಮೆ ದಿವಸ ಅಂತ ಹೇಳಲಿಕ್ಕೆ ಇಲ್ಲಿ ಕಾರ್ ಹುಣ್ಣಿಮೆ ದಿವಸ ಅಂಬೇಗರ ಚೌಡಯ್ಯ ಜಯಂತಿಯನ್ನು ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಆಚರಣೆ ಮಾಡಿ ಮತ್ತೆ ಎಲ್ಲರಿಗೂ ನೆನಪಿಸ್ತಿರ್ತದೆ ಬಾಲಕಿ ಮಠ ಅಂಬೇಗರ ಚೌಡಯ್ಯ ಹುಟ್ಟಿದ್ದು ಕಾರ್ ಹುಣ್ಣಿಮೆ ದಿವಸ ಅಂತ ಹೇಳಿ. ಇಂತಹ ಕಾರ್ಯವನ್ನು ಮಾಡೋದು ಏಕೈಕವಾಗಿರುವಂಥ ಮಠ ಅಂದ್ರೆ ಅದು ಬಾಲಕಿ ಮಠ. ಬಹಳ ಅದ್ಭುತ ಕಾರ್ಯ ಇದೆ. ಇವತ್ತು ಬಿಬ್ಬಿ ಬಾಚೆನವ್ರ ಜಯಂತಿ ಅದ. ಬಿಬ್ಬಿ ಬಾಚೆನವರು 12ನೇ ಶತಮಾನದಲ್ಲಿ 770 ಅಮರಗಣಗಳ ಸಾಲಿನಲ್ಲಿ ಬಹಳ ಶ್ರೇಷ್ಠ ಶರಣರಾಗಿದ್ದರು. ಅವ್ರ ಕಾಯಕವನ್ನು ಕೇಳಿದ್ರೆ ನೀವು ಬಹಳ ಆಶ್ಚರ್ಯ ಪಡ್ತೀರಿ. ಏನು ಕಾಯಕ ಇತ್ತು ಗೊತ್ತವರು? ಮಹಾಮನೆಯಲ್ಲಿ ಮತ್ತು ಕಲ್ಯಾಣದಲ್ಲಿ ಅಲ್ಲಲ್ಲಿ ಅರವಟ್ಟಿಗೆಗಳನ್ನು, ಅನ್ನ ಪ್ರಸಾದ ದಾಸೋಹಗಳನ್ನು ಇಟ್ಟಿದ್ರು. ಅಲ್ಲಿ ಕಲ್ಯಾಣ ಅಂತಂದ್ರೆ ಅದು ಬಸವಣ್ಣವ್ರು ಹೆಂಗೆ ಮಾಡಿಬಿಟ್ಟಿದ್ರು ಅಂದ್ರೆ ಅದನ್ನು ಕೈಲಾಸವನ್ನಾಗಿ ಮಾಡಿಬಿಟ್ಟಿದ್ರು. ಕಲ್ಯಾಣವನ್ನು ದರ್ಶನ ಮಾಡಿದರೆ ಸಾಕು ಮತ್ತು ಕೈಲಾಸಕ್ಕೆ ಹೋಗೋ ಅಂತಹ ಬಯಕೆ ಯಾರಿಗೂ ಆಗ್ತಿರಲಿಲ್ಲ. ಅಷ್ಟು ಅದ್ಭುತವಾಗಿರುವಂತಹ ಕಲ್ಯಾಣವನ್ನು ಬಸವಣ್ಣನವರು ಸೃಷ್ಟಿ ಮಾಡಿದ್ದರು 770 ಅಮರಗಣಗಳ ದಿವ್ಯ ಸಾನ್ನಿಧ್ಯದಲ್ಲಿ. ಅಂತಹ ಕಲ್ಯಾಣದ ಒಳಗಡೆ ನಿತ್ಯ 3 ಹೊತ್ತು ಪ್ರಸಾದ ದಾಸೋಹ ನಡೀತಾ ಇತ್ತು. ಮಹಾಮನೆಯಲ್ಲಿ 1,96,000 ಜನ ಜಂಗಮ ಸೈನ್ಯ ಬಂದು ಲಿಂಗಾರ್ಚನೆ ಮಾಡಿಕೊಂಡು ಪ್ರಸಾದ ಮಾಡ್ತಾ ಇತ್ತು. ಹೀಗೆ ಲಕ್ಷಾಂತರ ಜನ ಕಲ್ಯಾಣದಲ್ಲಿ ಏನು ನಿತ್ಯ ತ್ರಿಕಾಲದಲ್ಲಿ ಪ್ರಸಾದ ಮಾಡ್ತಾ ಇದ್ರಲ್ಲ, ಆ ಪ್ರಸಾದದ ಮಹಾಮನೆಗಳಲ್ಲಿ ಅರವಟ್ಟಿಗೆಗಳಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಅನ್ನದ ಅಗಲು ಕೆಳಗೆ ಬೀಳ್ತಾ ಇತ್ತು. ಉಣ್ಣುವಾಗ ಸಹಜವಾಗಿ ಕೆಳಗೆ ಬೀಳ್ತಾ ಇತ್ತಲ್ಲ.
ಬಿಬ್ಬಿ ಬಾಚೆಯವರು ಏನು ಮಾಡ್ತಾ ಇದ್ರು ಅಂದ್ರೆ ಆ ಅನ್ನದ ಅಗಳುಗಳನ್ನ ಆಯ್ದುಕೊಂಡು ಹೋಗಿ ಅವ್ರು ಏನು ಮಾಡ್ತಾ ಇದ್ರು ಅಂದ್ರೆ ಜಂಗಮ ದಾಸೋಹವನ್ನು ಮಾಡಿ ಅವ್ರ ಪ್ರಸಾದವನ್ನು ಮಾಡುವಂಥ ಕಾಯಕ ಅವ್ರದ್ದಾಗಿತ್ತು. ನೋಡ್ರಿ ಅವರು ಎಷ್ಟು ಅದ್ಭುತ. ಮಾರುಕಟ್ಟೆಯಲ್ಲಿ ಅಕ್ಕಿ ಚೆಲ್ಲಬಾರದು, ಅಕ್ಕಿ ವ್ಯರ್ಥ ಆಗಬಾರದು ಅಂತ ಹೇಳಿ ಅಕ್ಕಿಯನ್ನ ಆರಿಸಿದಂಥವ್ರು ಯಾರು? ಆಯ್ದಕ್ಕಿ ಮಾರಯ್ಯ ಮತ್ತು ಲಗ್ನ. ಮತ್ತಿನ ಅನ್ನ ಚೆಲ್ಲಬಾರ್ದು ಅಂತ ತಿಳ್ಕೊಂಡು ಅನ್ನ ವ್ಯರ್ಥ ಆಗಬಾರ್ದು. ಪ್ರಸಾದ ಅಂದ್ರ ಮನುಷ್ಯನಿಗೆ ಬಹಳ ಮುಖ್ಯವಾಗಿರುವಂಥದ್ದು. ಪ್ರಸಾದದಿಂದ ಮನುಷ್ಯ ಪ್ರಸನ್ನತೆಯನ್ನ ಪಡಿತಾನ. ಒಂದು ದಿವಸ 2 ದಿವಸ ಅನ್ನ ಉಣ್ಲಂಗ ಪ್ರಸಾದ ಉಣ್ಲಂಗ ಊಟ ಮಾಡ್ಲಂಗ ಇದ್ರ ನಮ್ಮ ಬದುಕು ನಡಲಿಕ್ಕೆ ಸಾಧ್ಯ ಆಗ್ತದೇನು? ಒಂದ್ ಬತ್ತ ಬಿಟ್ಟರೆ ಸಾಕು, ಒದ್ದಾಡ್ಬಿಡ್ತೀವಿ. ಮತ್ತು ನಮ್ಮನ್ನ ಬದುಕಿಸಿರುವಂಥದ್ದು ಅನ್ನ ಅದಲ್ಲ, ನಾವು ಉಸಿರಾಡಲಿಕ್ಕೆ ಕಾರಣವಾಗಿರುವಂಥದ್ದು ಅನ್ನ ಅದಲ್ಲ. ಅಂತ ಅನ್ನ ವ್ಯರ್ಥ ಆಗಬಾರದು. ಬಸವಣ್ಣವರ ಆ ಸಮಾಜವನ್ನ ಕಟ್ಟಿದಂತಹ ಪರಿಕಲ್ಪನೆಯನ್ನು ನೀವು ನೋಡ್ಬೇಕು. ಇದೆಲ್ಲೂ ಸಿಗೋದಿಲ್ಲ, ಹೌದಲ್ಲ? ಅದೇ ಸಂದರ್ಭದಲ್ಲಿ ಸಮಕಾಲೀನ ಬೇರೆ ಬೇರೆ ಕಡೆ ಕೂಡ ದಾಸೋಹ ನಡೀತಾ ಇತ್ತು. ಆದ್ರೆ ದಾಸೋಹ ಮಾಡಿದ ಇವು ಕೂಡ ದಾಸೋಹ ಎಲ್ಲ ಕಡೆ ನಡೀತಾವ, ಹೌದಲ್ಲ? ಉಂಡು ಹೋದ್ಮೇಲೆ ಸಾಮಾನ್ಯವಾಗಿ ಒಂದೊಂದುಗಳು ತಟ್ಟೆಯಿಂದ ಕೆಳಗೆ ಬಿಡೋದೆ. ಅದನ್ನ ನಾವೇನ್ ಮಾಡ್ತಿದ್ವಿ, ಕಸಬರಿಗೆಯಿಂದ ಗೂಡಿಸಿ ಏನ್ ಮಾಡ್ತಿದ್ವಿ, ಡಸ್ಟ್ಬಿನ್ ಹಾಕ್ಬಿಡ್ತೀವಿ. ಒಂದು ಅಗಳು ಅನ್ನದ ಕಾಳು ಕೂಡ ಒಂದು ಅಗಳು ವ್ಯರ್ಥ ಆಗಬಾರ್ದು ಅನ್ನುವಂತಹ ಬಸವಣ್ಣವರ ಉದ್ದೇಶವನ್ನ, ಬಸವಣ್ಣನವರ ಆ ಸಿದ್ಧಾಂತವನ್ನ, ಅನ್ನ ಅಂದ್ರೆ ಅದು ಒಂದು ಅಗಳು ಕೂಡ ವ್ಯರ್ಥ ಆಗಬಾರ್ದು ಅನ್ನುವಂಥ ಬಸವಣ್ಣವರ ತತ್ವವನ್ನ ಜಾರಿಗೆ ತರಲಿಕ್ಕೆ ಸಾಧ್ಯ ಆಗಿದ್ದು ಅದು ಬಿಬ್ಬಿ ಬಾಚೆನವರಿಂದ. ಅವ್ರು ಆ ಕಾಯಕ ಮಾಡಿದ್ರೇ ಮಾಡಿದ್ರಂದ್ರೆ ಬಸವಣ್ಣನವರ ಆ ತತ್ವಗಳು ಬೆಳೀತಾ ಹೋಗೋದು. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಹೇಳಿದ ಹಾಗೆ ಪ್ರತಿಯೊಂದು ಅನ್ನದಗಳನ್ನು ಅವ್ರಿಗೆ ಎಷ್ಟು ತಾಳ್ಮೆ ಇರ್ಬೇಕು ಲೆಕ್ಕ ಹಾಕಿದ್ರು. ಲಕ್ಷದ ಮೇಲೆ 96,000 ಜನ, 2 ಲಕ್ಷ ಜನ ನಿತ್ಯ ಪ್ರಸಾದ ಮಾಡ್ತಾ ಇದ್ರು. ಅವರ ತಟ್ಟೆಯಿಂದ ಕೆಳಗೆ ಬಿದ್ದಂತಹ ಸಣ್ಣ ಸಣ್ಣ ಅಲ್ಲೊಂದು ಇಲ್ಲೊಂದು ಬಿದ್ದಿರ್ತಿತ್ತು. ಅವರೆಲ್ಲ ಎತ್ಕೊಳ್ತಾ ಇದ್ರು, ಅವ್ರು ಬಿಟ್ಟು ಹೋಗ್ತಿರ್ಲಿಲ್ಲ ದಾಟೊಳಗೆ. ಮೊದಲು ಅವ್ರು ಎಷ್ಟು ಹೊಂತಿದ್ರು, ಚಂದ ಹೊಂತಿದ್ರು ಅಂದ್ರೆ ಕೆಳಗೆ ಬೀಳಂಗೆ ಹೊಂತಿದ್ರು. ಎಲ್ಲ ಶರಣರು ಜಂಗಮ ಏನ್ ಮಾಡ್ತಾ ಇದ್ರು, ಕೆಳಗೆ ಚಲಿಗೊಳ್ಳಾರ್ದಂಗೆ ಹೊಂತಿದ್ರು. ಆದ್ರೂ ಕೂಡ ಅಲ್ಲೊಂದು ಬೀಳ್ತಾವಲ್ಲ, ಅದನ್ನ ತೆಗೆದುಕೊಂಡು ಹೋಗಿ ಪ್ರಸಾದ ಮಾಡ್ತಾ ಇದ್ರು. ಅದಕ್ಕೆ ಅವರಿಗೆ ಮಹಾಪ್ರಸಾದಿ ಬಿಬ್ಬಿ ಬಾಚೆಯ ಅಂತ ಕರೆದು. ಅಂತಹ ಅದ್ಭುತ ಬದುಕನ್ನು, ಇಂಥ ಬದುಕನ್ನು ಬದುಕಲಿಕ್ಕೆ ಯಾರಿಗೆ ಸಾಧ್ಯತೆ ಹೇಳಿ? ಸಾಧ್ಯತೆ ಇಲ್ಲ. ನಾವೇನಾದ್ರೂ ಸಾಮಾನ್ಯ ಮನುಷ್ಯರಾಗಿ ಯಾರೋ ಉಂಡು ಬಿಟ್ಟಿದ್ದನ್ನ ಅಗಳನ್ನ ತಗೊಂಡು ತಿನ್ಲಿಕ್ಕೆ ಅದನ್ನ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಇಲ್ಲ. ಇದೇನ್ರಿ ಎಂಜಲು ಇದನ್ನ ತಿಂತಾರೇನು ಅಂತ ಅನ್ಕೊಳ್ತೀವಿ. ಆದ್ರೆ ಬಿಬ್ಬಿ ಬಾಚೆಯಂತ ಮಹಾಶರಣ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಂಥವ್ರು, ಭಗವಂತನನ್ನ ಒಲಿಸ್ಕೊಂಡಿದ್ದಂಥವ್ರು, 770 ಅಮರಗಣಗಳಲ್ಲಿ ಒಬ್ಬರಾಗಿದ್ದಂಥವ್ರು, ಅನುಭವ ಮಂಡಪದ ಸದಸ್ಯರಾಗಿರುವಂಥವ್ರು, ದೊಡ್ಡ ಮಟ್ಟದಲ್ಲಿದ್ದರೂ ಕೂಡ ಆ ಅನ್ನದ ಅಗಳನ್ನ ತಗೊಂಡು ಪ್ರಸಾದ ಮಾಡ್ತಾ ಇದ್ರು. ಎಲ್ಲ ಕಲಿಯೋದಾದ್ರೆ ನಾವು ಶರಣರಿಂದ ಬಹಳಷ್ಟು ಕಲಿಯೋದದ. ನಮ್ಮ ಬದುಕು ಅದ್ಭುತ ಸಾರ್ಥಕ ಬದುಕನ್ನ ಹೇಗೆ ಸಾಗಿಸಬೇಕು ಅನ್ನುವಂಥದ್ದನ್ನು ಬಹಳ ಅದ್ಭುತವಾದ ಶರಣರು ಕಲಿಸ್ಕೊಡ್ತಾರೆ. ಬಿಬ್ಬಿ ಬಾಚೆನ ಹೆಂಗೆ ಕಲಿಸ್ಕೊಡ್ತಾರೆ ಅಂತಂದ್ರೆ ಅನ್ನದ ಅಗಳನ್ನು ಕೂಡ ವ್ಯಕ್ತ ಮಾಡ್ತಾರೆ. ಅದರಿಂದ ಕಲಿಬೇಕು ನಾವು. ಬಸವಣ್ಣನವರಿಂದ ಭಕ್ತಿಯನ್ನ ಕಲಿಬೇಕು. ಚನ್ನ ಬಸವಣ್ಣ ಮತ್ತು ಅಲ್ಲಮ ಪ್ರಭುದೇವರಿಂದ ಜ್ಞಾನ ಸಂಪಾದನೆ ಹೇಗೆ ಮಾಡಬೇಕಂತ ಕಲಿಬೇಕು. ಅಕ್ಕ ಮಹಾದೇವಿಯಿಂದ ವೈರಾಗ್ಯ ಅಂದ್ರೆ ಹೇಗಿರಬೇಕಂತ ಕಲಿಬೇಕು. ಹೀಗೆ ಒಬ್ಬೊಬ್ಬರು ಶರಣರಿಂದ ಬಹಳ ಅದ್ಭುತ ಪಾಠಗಳು ನಮಗೆ ಸಿಗ್ತಾವೆ. ನಾವು ಪ್ರಯತ್ನ ಪಡ್ತಾ ಇಲ್ಲ ಅಷ್ಟು, ವಚನ ಸಾಹಿತ್ಯವನ್ನ ತೆರೆದಿಡ್ತಾ ಇಲ್ಲ ಅಷ್ಟು, ತೆಗೆದು ನೋಡ್ತಾ ಇಲ್ಲ ಅಷ್ಟು. ಹಾಗಾಗಿ ನಮ್ಮ ಬದುಕು ದುಸ್ತರ ಆಗಿದೆ, ಹೌದಲ್ಲ? ಬಿಬ್ಬಿ ಬಾಚೆನವರು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಗೊಬ್ಬೂರು ಅಂತ ಹೇಳಿ ಊರು ಬರ್ತದೆ. ಗೊಬ್ಬೂರಿನವರು, ಅಲ್ಲೇ ಅವರು ಹುಟ್ಟಿದ್ದು. ಅವರು ಹುಟ್ಟಿದ್ದು 1160ರಲ್ಲಿ, ಬಸವಣ್ಣನವರ ಸಮಕಾಲೀನರಲ್ಲಿ. ಹೆಚ್ಚು ಕಡಿಮೆ ಬಸವಣ್ಣ ವಯಸ್ಸಿನವರು. ಅಲ್ಲಿಂದ ಕಲ್ಯಾಣಕ್ಕೆ ಬರ್ತಾರೆ. ರಾಯಚೂರಿನಿಂದ ಬಹಳಷ್ಟು ಜನ ಶರಣರು ಕೂಡ ಬರ್ತಾರೆ. ಕರ್ನಾಟಕದ ಎಲ್ಲ ಭಾಗಗಳಿಂದ ಬರ್ತಾರೆ. ಅಷ್ಟೇ ಅಲ್ಲದೆ ಭಾರತದ ಉತ್ತರ ಭಾರತದಿಂದ, ಪಕ್ಕದ ತಮಿಳುನಾಡಿನಿಂದ, ಕೇರಳದಿಂದ, ಎಲ್ಲ ಕಡೆಯಿಂದ ಶರಣರು ಬರ್ತಾರೆ. ಅಫ್ಘಾನಿಸ್ತಾನದಿಂದ ಬರ್ತಾರೆ ಅಂದ್ರೆ ಲೆಕ್ಕ ಹಾಕ್ರಿ. ಬಸವಣ್ಣನವರ ಕಟ್ಟಿದಂತಹ ಸಮಾಜದ ಪರಿಕಲ್ಪನೆ ವ್ಯವಸ್ಥೆ ಇರುತ್ತೆ. ಬರೀ ವಚನಗಳ ಸಾಹಿತ್ಯವನ್ನು ರಚನೆ ಮಾಡಿ ಅದನ್ನ ಬರೀ ಕರ್ನಾಟಕಕ್ಕೆ ಮಾತ್ರ, ಕಲ್ಯಾಣ ಭಾಗಕ್ಕೆ ಮಾತ್ರ, ಕರ್ನಾಟಕಕ್ಕೆ ಮಾತ್ರ, ಈ ದೇಶಕ್ಕೆ ಮಾತ್ರ ಸೀಮಿತಗೊಳಿಸಲಿಲ್ಲ. ಲಕ್ಷದ ಮೇಲೆ 96,000 ಜನ ಜಂಗಮರನ್ನ ಹುಟ್ಟಿ ಹಾಕಿ ಅವರಿಂದ ವಚನ ಸಾಹಿತ್ಯವನ್ನು ಇಡೀ ದೇಶ ತುಂಬ, ಅಷ್ಟಲ್ಲದೆ ಅಫ್ಘಾನಿಸ್ತಾನದವರು ಕೂಡ ಪ್ರಚಾರ ಮಾಡಿ ಪರಿಚಯಿಸಿದ್ದಾರೆ. ಬಸವಣ್ಣ ಅನ್ನುವಂತಹ
ಆ ಹೂವಿನ ಆ ಬಳ್ಳಿಯ ಹೂವಿನ ಸುಗಂಧ ಎಲ್ಲಿವರೆಗೂ ಹರಡಿತ್ತು ಅಂತ ಅಂದ್ರೆ ಅಫ್ಘಾನಿಸ್ತಾನದವರೆಗೂ ಹರಡಿತ್ತು. ಅಫ್ಘಾನಿಸ್ತಾನದಿಂದ ಮರಳು ಶಂಕರ ದೇವರು ಬಸವಣ್ಣನವ್ರನ್ನ ಕಾಣಬೇಕು ಅಂತ ಬಂದರು. ಅವ್ರು ಎಷ್ಟು ಅದ್ಭುತದ ಅವ್ರ ಜೀವನ. ಮತ್ತು ಬಸವಣ್ಣವ್ರನ್ನ ಹೋಗಿ ಕಂಡ್ರೆ ನನ್ನಿಂದ ಏನಾದರೂ ಲಾಭ ಆಗ್ತದೆ ಅನ್ನೋ ಉದ್ದೇಶದವ್ರು ಬಂದಾರ ಅಂತ ಅವ್ರು ಅನ್ಕೋಬಾರ್ದು ಅಂತ ತಿಳ್ಕೊಂಡು ಭಕ್ತಿನ ಕಲ್ಯಾಣದವ್ರಿಗೆ ಯಾರು ಕಾಣಿಸ್ಕೊಳ್ಳಿಲ್ಲ. 12 ವರ್ಷ ಯಾರೂ ಕಾಣಿಸ್ಕೊಳ್ಳಿಲ್ಲ. ಅವರು ಬಂದಂತಹ ಜಂಗಮರ ತಟ್ಟೆಯನ್ನ ತೊಳ್ಕೊಂಡು ಆ ಮಹಾಮನೆಯಲ್ಲಿ ಕಾಯಕವನ್ನು ಮಾಡಿಕೊಂಡು ಗುಪ್ತವಾಗಿ ಒಂದು ಬುದ್ಧಿಯಲ್ಲಿ ಅವರು ಪ್ರಯೋಗ ಸಾಧನೆಯನ್ನ ಮಾಡಿ ಗುಪ್ತ ಭಕ್ತಿಯನ್ನು ಆಚರಣೆ ಮಾಡಿದ್ರು. ಅಲ್ಲಮ್ಮ ಪ್ರಭುದೇವರು ಅವರಿಗೆ ಗುಪ್ತಿಸಿದಾಗ ಗೊತ್ತಾಯ್ತು ಇವರು ದೂರದ ಅಫ್ಘಾನಿಸ್ತಾನದಿಂದ ಬಂದಿದ್ದಾರೆ, ಯಾರಿಗೂ ಕೂಡ ಕಾಣಿಸ್ಕೊಳ್ಳದೆ ಸೇವೆಯನ್ನ ಮಾಡ್ತಾ ಮಹಾಮನೆಯಲ್ಲಿ ಸೇವೆಯನ್ನ ಮಾಡ್ತಾ ಗುಪ್ತ ಭಕ್ತಿನ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಶರಣರು. ಅವ್ರ ಜೀವನ ಮಹಾಲಿಂಗವೇ ತಾನಾಗಿರುವಂತಹ ನಿವೃತ್ತ ಶರಣರಿಲ್ಲ, ದೇವರ ಸ್ವರೂಪವೇ ತಾವಾಗಿದ್ರು, ಭಗವಂತನನ್ನು ಹೊಲಿಸ್ಕೊಂಡಿದ್ರು, ಭಗವಂತನ ಸಾಕ್ಷಾತ್ಕರಣ ಅವರಿಗೆ ಆಗಿತ್ತು. ಎಷ್ಟು ಸರಳ ಜೀವನವನ್ನು ಅವರು ಆಚರಿಸ್ತಾ ಇದ್ದರು. ಕಾಶ್ಮೀರದಿಂದ ಹೋಳಿಗೆ ಮಾರಯ್ಯ ಬಂದ. ಹೋಳಿಗೆ ಮಾರಯ್ಯ ಮತ್ತು ಮಹಾದೇವಿ ನೋಡ್ರಿ ಅವ್ರ ಜೀವನ ಎಷ್ಟು ಅದ್ಭುತ. ತಲೆ ಮೇಲೆ ರತ್ನ ಖಚಿತ ಬಂಗಾರದ ಕಿರೀಟ, ವಂಚ ಖಚಿತ ಬಂಗಾರದ ಕಿರೀಟ, ಮೈ ಮೇಲೆಲ್ಲ ಬಂಗಾರದ ನೂಲಿನಿಂದ ಮಾಡಿದಂತಹ ಬಟ್ಟೆಗಳು, ವಸ್ತ್ರಗಳು, ಕಾಲಿನೊಳಗಡೆ ಬಂಗಾರದಿಂದ ಮಾಡುವಂತಹ ಪಾದುಕೆಗಳು, ಪಾದರಕ್ಷೆಗಳು, ಎಲ್ಲವನ್ನ ಒಬ್ಬ ರಾಜ, ಕಾಶ್ಮೀರದ ಅರಸು ಹೋಳಿಗೆ ಮಾರಯ್ಯ ಮಹದೇವ ಗೋಪಾಲ ಅವರು ಕಲ್ಯಾಣಕ್ಕೆ ಬಂದರು. ಕಾರಣ ಏನು ಅಂತಂದ್ರೆ ಬಸವಣ್ಣನವರ ಪ್ರಭಾವ. ಬಸವಣ್ಣವ್ರು ಹೆಂಗ್ ಪ್ರಭಾವ ಮಾಡಿದ್ರು? ಅಪ್ಪವ್ರು ಹೇಳಿದ್ರು ಚಲೋ ಮಾತನಾಡ್ಬೇಕು ಅಂತ. ಹೋಳಿಗೆ ಮಾರಯ್ಯನವ್ರನ್ನ ಬಸವಣ್ಣವರು ತಮ್ಮ ಮಾತಿನಿಂದಲೇ ಬದಲಾಯಿಸ್ಬಿಟ್ರು. ಹೋಳಿಗೆ ಮಾರಯ್ಯನವರು ಬಸವಣ್ಣವ್ರನ್ನ ಕೊಲ್ಲಬೇಕಂತ ತಿಳ್ಕೊಂಡು ಚೂರಿ ಚಿಕ್ಕಣ್ಣ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ ಬಸವ ಕಲ್ಯಾಣಕ್ಕೆ ಕಳಿಸಿದ್ರು. ಆತ ಎಲ್ಲ ಕಥೆಗಳು ಗೊತ್ತೇ ಅದಾವ. ಆತ ಲಿಂಗ ಕಟ್ಟಿಕೊಂಡು ಬದನೆಕಾಯಿಯನ್ನು ಲಿಂಗವನ್ನಾಗಿ ಮಾಡಿಕೊಂಡು ಗೋಡೆ ಮೇಲಿರೋ ಸುಣ್ಣವನ್ನ ವಿಭೂತಿಯನ್ನಾಗಿ ಮಾಡ್ಕೊಂಡು ಒಳಗಡೆ ಬಂದ. ಬಸವಣ್ಣವರು ಇನ್ನ ಎಲ್ರಿಗೂ ಹೂವು ಪತ್ರೆಯನ್ನು ಇಡಬೇಕಂತ ಬಂದು ಲಿಂಗ ತೆಗಿರಿ ಅಂತ ಹೇಳಿದ್ರು. ಆತನ ಬಳಿ ಲಿಂಗ ಇಲ್ಲ, ಒಳಗೇನದ ಬದನೆಕಾಯಿ. ಆತ ಭಯ ಬಿದ್ದು ಬಿಟ್ಟ. ಪಕ್ಕದಾಗಿದ್ದು ಮಡಿಬ ಮಾಚಿದೇವರ ಚುಡಿನಂತ ಗಣಾಚಾರ್ಯಗಳಿದ್ದು ಆತನನ್ನು ಬಸವಣ್ಣನ ಕರ್ಕೊಂಡು ಹೋಗಿ ನೋಡ್ರಿ ಇವ್ರು ಲಿಂಗ ತೆಗಿತಾ ಇಲ್ಲ ಅಂತ. ಬಸವಣ್ಣವ್ರು ಕೇಳ್ತಾರ ಚೂರಿ ಚಿಕ್ಕಣ್ಣನಿಗೆ, ಯಾಕಪ್ಪ ಲಿಂಗ ತೆಗಿತಲ್ಲ, ತೆಗಿ ಲಿಂಗ. ಚೂರಿ ಚಿಕ್ಕನ್ನ ಬಸವಣ್ಣವ್ರು ನೋಡಿದ ಮರುಕ್ಷಣವೇ ಬಸವಣ್ಣವರ ಕಣ್ಣಲ್ಲಿ ಇರುವಂತಹ ತೇಜಸ್ಸನ್ನ, ಆ ಮುಖದಲ್ಲಿರುವಂತಹ ಪ್ರಶಾಂತತೆಯನ್ನ, ದೈವಿಕಳೆಯನ್ನ ನೋಡಿದ ತಕ್ಷಣ ಕ್ಷಣ ಮಾತ್ರದಲ್ಲಿ ಬಸವಣ್ಣವರು ಮಾತಾಡೋದಕ್ಕಿಂತ ಮುಂಚೆನೆ ಬಸವಣ್ಣವ್ರು ನೋಡಿನೇ ಬದಲಾಗ್ಬಿಟ್ಟಿದ್ದ. ಬಸವಣ್ಣವರಿಗೆ ಸಾಷ್ಟಾಂಗ ಹಾಕಿ, ನಾನಿಲ್ಲಿ ಲಿಂಗ ಪೂಜೆಯನ್ನ ಮಾಡ್ಲಿಕ್ಕೆ ಬಂದಿರುವಂತಹ ಶರಣನೂ ಅಲ್ಲ, ಲಿಂಗಮನೂ ಅಲ್ಲ, ನಿಮ್ಮನ್ನ ಕೊಲ್ಲಿಕ್ಕೆ ಬಂದಿರುವಂತಹ ಚಾಂಡಾಲ ನಾನು, ಚೂರಿ ಚಿಕ್ಕಣ್ಣ ಅಂತ ನನ್ನ ಹೆಸರು, ಕಾಶ್ಮೀರದ ಅರಸು ನನ್ನನ್ನು ನಿಮ್ಮಲ್ಲಿ ಕಳಿಸಿಕೊಟ್ಟಾಗ ಅಂತ ಹೇಳಿದಾಗ, ಹೌದಾ ಬಹಳ ಒಳ್ಳೆದಾಯ್ತು, ಕೊಲ್ಬೋದಲ್ಲ, ಕೊಂದ್ಬಿಡು ಮತ್ತೆ ನನ್ನ ನಿನ್ನ ಆಸೆಯನ್ನು ತೀರಿಸ್ಕೊಂಡ್ಬಿಡು ಅಂತ. ಆ ಲಿಂಗವನ್ನು ಹೊರಗೆ ತೆಗಿ ಅಂತಾರೆ ಬಸವಣ್ಣ. ಇಂದ್ರಪ್ಪ ಅದು ಲಿಂಗಲ್ಲ, ಅದು ಬದನೆಕಾಯಿನ ಲಿಂಗ ಮಾಡಿ ಕಟ್ಕೊಂಡ್ಬಂದಿನಿ ನಾನು ಅಂತ ಹೇಳಿ ಚೂರಿ ಚಿಕ್ಕನ್ನ ಹೇಳ್ತಾರೆ, ಚಾಂಡಾಲ ಚಿಕ್ಕನ್ನ ಹೇಳ್ತಾರೆ. ಇರ್ಲಿ ನೀವು ತೆಗೀರಿ ಅಂತ ಹೇಳಿ ಬಸವಣ್ಣವ್ರು ಒತ್ತಾಯ ಮಾಡಿದಾಗ ಬದನೆಕಾಯಿಯನ್ನ ಏನು ಕಟ್ಕೊಂಡ್ ಬಂದಿರ್ತಾನಲ್ಲ ಲಿಂಗದ ವಸ್ತ್ರ, ಅದರಿಂದ ಬದನೆಕಾಯಿಯನ್ನ ಹೊರಗೆ ತೆಗಿತಾನೆ ಚಾಂಡಾಲ ಚಿಕ್ಕನ್ನ. ಬಸವಣ್ಣವರ ದೃಷ್ಟಿ ಪುರುಷ ಅಂತ, ಪಂಚಪುರುಷದಲ್ಲಿ ಒಂದು ದೃಷ್ಟಿ ಪುರುಷ. ಬಸವಣ್ಣವರ ದೃಷ್ಟಿ ಪುರುಷ ಆಗಿದೆ, ಬಸವಣ್ಣವರ ಹಸ್ತ ಪುರುಷ, ಬಸವಣ್ಣನವರ ಪಾದ ಪುರುಷ, ಎಲ್ಲವೂ ಪಂಚಪುರುಷಗಳ ಸಿದ್ಧ ಆಗುತ್ತೆ ಬಸವಣ್ಣವರಿಗೆ. ಬಸವಣ್ಣವರು ನೋಡಿ ಇವರು ಉದ್ಧಾರ ಆಗಲಿ ಅಂತ ಹೇಳಿ ಉದ್ಧಾರ ಆಗ್ಬಿಡ್ತಾರೆ. ಬಸವಣ್ಣವ್ರ ಹಸ್ತ ಯಾರಾದ್ರ ಮೇಲೆ ಹೋಗಿ ಮಸ್ತಕದ ಮೇಲೆ ಸಂಯೋಗ ಆಗ್ಬಿಟ್ಟಿತ್ತು ಅಂದ್ರೆ ಅವ್ರ ಬದುಕು ಬಂಗಾರ ಆಗಿತ್ತು, ಅವ್ರು ಉದ್ಧಾರ ಆಗ್ಬಿಡ್ತಿತ್ತು. ಬಸವಣ್ಣವರ ದೃಷ್ಟಿ ಆ ಬದನೆಕಾಯಿಯ ಮೇಲೆ ಇಂಥ ಮರುಕ್ಷಣವೇ ಆ ಬದನೆಕಾಯಿ ಲಿಂಗ ಆಗಿ ಪರಿವರ್ತನೆ ಆಗಿಬಿಡ್ತಿತ್ತು. ಇದು ಹಸ್ತ ಪುರುಷ ಅಂತ ಕರೀತಾರೆ, ದೃಷ್ಟಿ ಪುರುಷ ಅಂತ, ನಯನ ಪುರುಷ ಅಂತ ಕರೀತಾರೆ. ಅಂಥ ವ್ಯಕ್ತಿತ್ವ ಬಸವಣ್ಣವರು. ಇದನ್ನೆಲ್ಲ ಕೇಳಿದಂತಹ ಕಾಶ್ಮೀರದ ಅರಸು ಮಹಾದೇವ ಗೋಪಾಲ ಸೈನ್ಯವನ್ನ ಕಟ್ಟಿಕೊಂಡು ಕಲ್ಯಾಣಕ್ಕೆ ಬಂದು ಬಿಡ್ತಾರ. ಕೊಲ್ಲಿಕ್ಕೆ ಅಂತ ಬಂದು ದೊಡ್ಡ ಸೈನ್ಯವನ್ನೇ ಕರ್ಕೊಂಡು ಬಂದಿರ್ತಾರ ಮಹಾದೇವ ಗೋಪಾಲ. ಬಸವಣ್ಣವ್ರು ಹೋಗಿ ಮುಂದಿನ ದಿವಸ ರಾತ್ರಿ ಬಿಡಾರೊಳಗೆ ಹೋದಾಗ ಹೋಗಿ ಹಣ್ಣು ಹಂಪಲನ್ನ, ತಿಂಡಿ ತಿನಿಸುಗಳನ್ನ, ಊಟ ಎಲ್ಲವನ್ನ ಕೊಟ್ಟು, ನನ್ನ ಕೊಲ್ಲಿಕ್ಕಂತೂ ಬಹಳ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿರಿ, ದನದಿರ್ತೀರಿ, ಹಣ್ಣುಗಳನ್ನ ತಗೊಳ್ರಿ, ಸುಧಾರಿಸ್ಕೊಳ್ರಿ ಅಂತ ಹೇಳಿ ಅವರಿಗೆ ಕೊಟ್ಟಾಗ ಇಡೀ ಒಂದು ಸೈನ್ಯವೇ ಬಸವಣ್ಣವರ ಮಾತಿಗೆ ಪ್ರಭಾವ ಆಗಿ ಬದಲಾಗುತ್ತಿತ್ತು. ಆ ಮರುಕ್ಷಣವೇ ಮಹಾದೇವ ಗೋಪಾಲ ತನ್ನೆಲ್ಲ ಆ ರಾಜ ವೈಭೋಗವನ್ನ, ಅರಮನೆಯನ್ನ ತೊರೆದು ಬಂದ್ಬಿಟ್ಟಿದ್ರು, ಕಲ್ಯಾಣಕ್ಕೆ ಬಂದ್ಬಿಟ್ಟು. ನೋಡ್ರಿ ಅವರ ಜೀವನ ಎಷ್ಟು ಅದ್ಭುತ ಇತ್ತು.
ತಲೆ ಮೇಲೆ ಬಂಗಾರದ ಕಿರೀಟವನ್ನ ಇಟ್ಟುಕೊಂಡಿದ್ದಂತಹ ಮಹಾದೇವ ಭೂಪಾಲ ತಲೆ ಮೇಲೆ ಭಾರವಾಗಿರುವಂತಹ ಕಟ್ಟಿಗೆ ಹೊರೆಯನ್ನ ಹೊತ್ತಿದ್ದರು. ಮೈತುಂಬ ಬಂಗಾರದ ನೂಲಿನಿಂದ ಮಾಡಿದಂತಹ ವಸ್ತ್ರಗಳನ್ನು ಹೊತ್ತಿದ್ದ ಮಹಾದೇವ ಭೂಪಾಲ ಸಾದಾ ಖಾದಿ ಬಟ್ಟೆಯನ್ನು ತೊಟ್ಟಿದ್ದರು. ಹೂವಿನ ಮೇಲೆ ನಡೀತಾ ಇದ್ದಂತಹ ಮಹಾದೇವ ಭೂಪಾಲರು ಬಂಗಾರದ ಪಾದಕಿಗಳನ್ನು ಹಾಕಿದಂತಹ ಮಹಾದೇವ ಭೂಪಾಲರು ಶರಣರು ಬಸವಣ್ಣನವರ ಒಂದು ಮಾತಿಗೆ ಪರಿವರ್ತನೆಗೊಂಡು ಕಾಲಿನಲ್ಲಿ ಬರಿಗಾಲದಲ್ಲಿ ನಡ್ಕೊಂಡು ಬಸವಣ್ಣ ನೋಡ್ಲಿಕ್ಕಂತ ಕಲ್ಯಾಣ ಕಾಶ್ಮೀರದಿಂದ ಕಲ್ಯಾಣ ಜೊತೆಗೇನೆ ಅವರ ಮಡಿದು ಕೂಡ ಬಂದರು. ಜೊತೆಗೇನೆ ಬೋಂತಾದೇವಿ ಅವರ ತಂಗಿ ಕೂಡ ಬಂದರು. ಇಷ್ಟು ಅದ್ಭುತ ಕಲ್ಯಾಣವನ್ನು ಕಟ್ಟಿದ್ರು. ಅಂತಹ ಕಲ್ಯಾಣದೊಳಗಡೆ ಬುದ್ಧಿ ಭಾಷೆಯನ್ನು ತೊಡಗಿ ಬೆಳೆದು ಹೋದರು. ಬಹಳ ಅದ್ಭುತವಾಗಿತ್ತು ಅವ್ರ ಬದುಕು. ಅವ್ರು ಹೇಳ್ತಾರೆ ಮಹಾಪ್ರಸಾದಿಂದ ಯಾಕೆ ಕರೀತಾರ ಅಂತಂದ್ರೆ ಅವರಿಗೆ ಅಪ್ಪವ್ರು ಹೇಳಿದ್ರು ಅಹಂಕಾರವನ್ನ ಬಿಡಬೇಕು ನಾವು ಅಂತ ಹೇಳಿ. ಅವರಿಗೆ ಎಳ್ಳಷ್ಟು ಅಹಂಕಾರ ಇರಲಿಲ್ಲ, ಅವರಿಗೆ ಮನಸ್ಸಿನೊಳಗಡೆ ಒಂದು ಸ್ವಲ್ಪ ಕಿಂಚಿತ್ ಅಹಂಕಾರ ಇರಲಿಲ್ಲ. ಅದಕ್ಕೆ ಕಾರಣ ಅವ್ರು ಮಾಡ್ತಾ ಇದ್ದಂಥ ಕಾಯಕ, ಅದಕ್ಕೆ ಅದೇ ಸಾಕ್ಷಿ. ಯಾಕಂದ್ರೆ ನೋಡ್ರಿ, ಬೇರೆಯವರ ತಟ್ಟೆಯಿಂದ ಕೆಳಗಡೆ ಬಿದ್ದಂಥ ಅನ್ನದ ಅಗಳನ್ನ ಅವರು ತೆಗೆದುಕೊಂಡು ಹೋಗಿ ಮತ್ತು ಅಷ್ಟೊಂದು ತಾಳ್ಮೆಯಿಂದ ಸಹನೆಯಿಂದ ತೆಗೆದುಕೊಂಡು ಹೋಗಿ ಪ್ರಸಾದ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಅಹಂಕಾರದ ಮಟ್ಟ ಪೂರ್ಣ ನೆಲೆಸಿಕೊಂಡಿತ್ತು. ಹಾಗಾಗಿ ಅವರ ಬದುಕು ನಮಗೆ ಪ್ರಿಯ, ಅವರ ಬದುಕು ನಮಗೆ ಸ್ಫೂರ್ತಿ. ಅವರಿಗೆ ಮಹಾಪ್ರಸಾದ ಅಂತ ಕರೆದ್ರು. ಯಾಕಂದ್ರೆ ಅವರು ಬಹಳ ಬಿಚ್ಚು ಮನಸ್ಸಿನಿಂದ ಹೇಳ್ತಾರೆ, ಬಸವಣ್ಣನ ಕರುಣದಿಂದ ಭಕ್ತಿ ಪ್ರಸಾದ ಸಾಧ್ಯವಾಗಿತ್ತು ನನಗೆ ಅಂತ ಹೇಳಿ. ಚನ್ನ ಬಸವಣ್ಣನ ಕರುಣದಿಂದ ಜ್ಞಾನ ಪ್ರಸಾದ ಸಾಧ್ಯವಾಗಿತ್ತು ನನಗೆ. ಅಲ್ಲಮ ಪ್ರಭುದೇವರ ಕರುಣದಿಂದ ವೈರಾಗ್ಯ ಪ್ರಸಾದ ಸಾಧ್ಯವಾಗಿತ್ತು ನನಗೆ ಅಂತ ಹೇಳಿ. ನನಗೆ ಭಕ್ತಿ ಜ್ಞಾನ ವೈರಾಗ್ಯಗಳು ಬಂದದ್ದು ಬಸವಣ್ಣ, ಚನ್ನ ಬಸವಣ್ಣ, ಅಲ್ಲಮ ಪ್ರಭುದೇವರಿಂದ. ಆ ಶರಣಗಣವೇ ಹಾಗಿತ್ತು. ಬಹಳ ಅದ್ಭುತವಾಗಿರುವಂತಹ ಶರಣಗಣದಲ್ಲಿ ಅವರು ನಿಂತಿದ್ರಲ್ಲ, ಆ ಶರಣ ಅನ್ನುವಂತಹ ಶರಣರು ಅನ್ನುವಂತಹ ಅಮೃತ ಸಾಗರದಲ್ಲಿ ಅವರು ನಿಂತಿದ್ರಲ್ಲ. ಹಾಗಾಗಿ ಅವರಿಗೆ ಭಕ್ತಿ ಜ್ಞಾನ ವೈರಾಗ್ಯಗಳು ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮ ಪ್ರಭುದೇವ ಅನ್ನುವಂತಹ ಮಹಾನ್ ದಾರ್ಶನಿಕರಿಂದ ಬೆಳೆದಿದ್ದಾರೆ. ಹಾಗಾಗಿ ಅವರು ಮಹಾಪ್ರಸಾದಿ ಕರೆಸ್ಕೊಂಡ್ರು. ಅವರು ಬೆಳಗಿನ ವಚನಗಳೇ ಬಹಳ 102 ವಚನಗಳದಾವ. ಏಕಾಂತರ ಸೋಮೇಶ್ವರ ಅಂತೇಳಿ ವಚನ 102 ವಚನಗಳು. ಅದರಲ್ಲಿ ಬಹಳಷ್ಟು ಬೆಳಗಿನ ವಚನಗಳೇ ಅದಾವ. ಬೆಳಗು ಅಂತಂದ್ರೆ ಬಹಳ ನೋಡಿದಾಗ ಸಾಮಾನ್ಯ ಅರ್ಥ ಆಗೋದಿಲ್ಲ, ಮಗಳಿಂದ ರೂಪದಲ್ಲಿ ಇರ್ತಾವೆ. ಕಲ್ಲಿನ ಕಂಬದಲ್ಲಿ ಒಂದು ಹುಲ್ಲಿನ ಬೇರು ಹುಟ್ಟಿ, ಬಹಳ ಸ್ಪಷ್ಟವಾಗಿ ಮನಸ್ಸಿಗೆ ಎಷ್ಟು ಮಜಾ ಆಗುತ್ತೆ. ಕಲ್ಲಿನ ಕಂಬದಲ್ಲಿ ಒಂದು ಹುಲ್ಲಿನ ಬೇರು ಹುಟ್ಟಿ, ಆ ಹುಲ್ಲಿನ ಬೇರು ಕಲ್ಲಿನ ಕಂಬವನ್ನು ಮುತ್ತು ಅಂತ ಹೇಳ್ತಾರೆ. ಏನ್ರಿ ಗುರುಗಳೇ, ಇವನ್ನ ಹೇಳ್ದಾರ ನಿಮ್ಗೆ ಕಲ್ಲಿನ ಕಂಬದೊಳಗಡೆ ಹೆಂಗೆ ಹುಲ್ಲು ಹುಟ್ಲಿಕ್ಕೆ ಸಾಧ್ಯ ಅದ? ನಿಮಗೆ ತಲೆ ಕೆಟ್ಟದೋ ಏನೋ ಬದಲಾಗಿ ತಲೆ ಕೆಟ್ಟದೋ ಅಂತ ಕೇಳಬಹುದು. ಹೌದಲ್ಲ? ಕಲ್ಲಿನ ಕಂಬದೊಳಗೆ ಹೇಗೆ ಹುಲ್ಲು ಇಟ್ಟಕ್ಕೆ ಸಾಧ್ಯ? ಮತ್ತು ಹುಲ್ಲು ಬರೀ ಹುಟ್ಟೋದಷ್ಟೇ ಅಲ್ಲ, ಆ ಹುಲ್ಲು ಹುಟ್ಟಿ ಮತ್ತೆ ಅಷ್ಟು ಸಣ್ಣದಾಗಿರುವಂತ ಒಂದು ಹುಲ್ಲಿನ ಕಡ್ಡಿ ಆ ದೊಡ್ಡದಾಗಿರುವಂತ ಕಲ್ಲಿನ ಕಂಬವನ್ನೇ ನುಂಗುತ್ತೆ. ಅದೇ ನುಂಗ್ಲಿಕ್ಕೆ ಸಾಧ್ಯ. ಇವು ಬೆಳಕು. ಅದ ಅರ್ಥ ಏನು ಅಂತಂದ್ರೆ, ಈ ಮನುಷ್ಯ ಈ ಭೂಮಿಗೆ ಬಂದಿದ್ದಾನೆ, ಈ ಪೃಥ್ವಿಗೆ ಬಂದಿದ್ದಾನೆ. ಇದು ಕಲ್ಲಿನ ಕಂಬ ಅನ್ನುವಂಥದ್ದು ಒಂದು ಸ್ಥಿರತೆಯನ್ನು ಹೇಳ್ತದೆ, ಮನುಷ್ಯನಿಗಿರುವಂಥ ಶಕ್ತಿಯನ್ನು ಹೇಳ್ತದೆ. ಏನು ಅಂತಂದ್ರೆ, ಪರಮಾತ್ಮ ನಿಮ್ಮೊಳಗಡೆ ನೆಲೆಸಿದ್ದಾನೆ, ನಿಮ್ಮೊಳಗಡೆ ದೇವರು ಇದ್ದಾನೆ, ನೀವೇ ದೇವರ ಸ್ವರೂಪ, ಪರಮಾತ್ಮನ ಒಂದು ಅಂಶ ಆತ್ಮರೂಪನಾಗಿ ನಿಮ್ಮೊಳಗಡೆ ನೆಲೆಸಿದ್ದಾನೆ. ಅಂತಹ ಆತ್ಮನನ್ನ ಕಟ್ಟಿ ಹಾಕಲಿಕ್ಕೆ, ಬಂಧಿಸಲಿಕ್ಕೆ, ಮೋಹದಲ್ಲಿ ಒಳಗೆ ಮಾಡಿ ಕೆಡವಲಿಕ್ಕೆ, ಮಾಯೆಯಾಗಿ ಕೆಡವಲಿಕ್ಕೆ ಅದರಿಂದಲೂ ಸಾಧ್ಯ ಇಲ್ಲ. ಆದರೆ ಒಂದು ಮಾಯೆ ಎನ್ನುವಂತಹ ಒಂದು ಹುಲ್ಲಿನ ಕಡ್ಡಿ ನಮ್ಮ ಬದುಕನ್ನೇ ನುಂಗಿಬಿಡ್ತದೆ, ಕಲ್ಲಿನ ಕಂಬವನ್ನೇ ನುಂಗಿಬಿಡ್ತದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಇಷ್ಟು ಅದ್ಭುತವಾಗಿ ಅವರು ಬೆಳಗಿನ ರೂಪದಲ್ಲಿ ವಚನಗಳನ್ನು ಬರೆದರು. ಯಾವಾಗ ನಾವು ಆ ಹುಲ್ಲಿನ ಕಡ್ಡಿಯನ್ನು ತೆಗೆದು ಎಸಿತೀವಿ, ಅಹಂಕಾರ ಅನ್ನುವಂಥದ್ದನ್ನು
ಆ ಮಾಯೆ ಎನ್ನುವಂಥದ್ದನ್ನ ನಮ್ಮ ಮನಸ್ಸಿನಿಂದ ಹೊರಗೆ ಕಟ್ಟಿರುವಂಥದ್ದು ಅವಾಗ ನಾವು ನಮ್ಮ ಸ್ವಚ್ಛವಾಗಿ ಶುದ್ಧವಾಗಿ ಇರಲಿಕ್ಕೆ ಈಗ ವಚನಗಳು ಬಹಳಷ್ಟು ಬಹುತೇಕ 99% ವಚನಗಳು ಎಲ್ಲ ಹೀಗೆ ಇದಾವೆ. ನೋಡಿದ್ರೆ ಏನೂ ಅರ್ಥ ಆಗೋದಿಲ್ಲ, ಓದಿದ್ರೆ ಏನೂ ಅರ್ಥ ಆಗೋದಿಲ್ಲ. ಅಂದ್ರೆ ಅವರ ಜ್ಞಾನದ ಮಟ್ಟವನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದು ಕಂಬವನ್ನ ಓಡಿಸ್ತಾರ, ಅದರೊಂದು ಹುಲ್ಲನ್ನು ತಂದಿಡ್ತಾರ, ಅವ್ರು ಯೋಚನೆ ಮಾಡುವಂತ ರೀತಿ ಹೇಗಿತ್ತು, ಎಷ್ಟು ಅದ್ಭುತವಾಗಿ ಅವ್ರು ಯೋಚನೆ ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಅಂತಹ ಅದ್ಭುತ ಶರಣರ ಅಂತಹ ಚಿಂತನೆಗಳು, ಅಂತಹ ಆ ಅನುಭವದ ನೆಲೆಗಳು ಪ್ರತಿ ತಿಂಗಳು ಪೂಜ್ಯರು ನಿಮಗೆಲ್ಲ ಇಲ್ಲಿ ಕರೆಸಿ ಅಂತಹ ಅನುಭವದ ಅಮೃತದ ಅಡುಗೆಯನ್ನ ಮುನ್ನಡೆಸ್ತಾ ಇದ್ದಾರೆ. 41 ವರ್ಷಗಳಂತಂದ್ರೆ ಏನು ಸಾಮಾನ್ಯವಾಗಿರುವಂಥ ಕೆಲಸ ಅಲ್ಲ, ಬಹಳ ಅದ್ಭುತವಾಗಿರುವಂಥ ಕೆಲಸ. ಪಾಲಿಕೆ ಮಠ ಅಂದ್ರೆ ನಿಮ್ಗೆ ಯಾವಾಗಲೂ ಕೂಡ ಸಾವಧಾನಿಗಳಾಗಿ ಇರ್ತದೆ, ಜಾಗೃತರನ್ನಾಗಿ ಇರ್ತದೆ. ನಿಮ್ಗೆ ಯಾವಾಗಲೂ ಕೂಡ ಮಾಯೆ ಮರೆವು ಅಹಂಕಾರ ಬರದೇ ಇರೋ ರೀತಿಯಲ್ಲಿ ಪ್ರತಿ ತಿಂಗಳು ಬಂದ ಏನ್ ಮಾಡ್ತದೆ ಇಂಥ ಶಿವಾನುಭವ ಗೋಷ್ಠಿಗಳನ್ನ ಶರಣ ಸಂಗಮವನ್ನು ಮಾಡ್ತಾ ಕಡಿಮೆ ಮಾಡ್ತಾ ಪಾಲಿಕೆ ಮಠ ನಿಮ್ಮನ್ನು ಇಟ್ಟದ್ದು. ಹಾಗಾಗಿ ಪಾಲಿಕೆಯಲ್ಲಿ ಹುಟ್ಟಿರುವಂತಹ ನೀವೇ ಪುಣ್ಯವಂತರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ನೀವೆಲ್ಲ ಇಂತಹ ಶಿವಾನುಭವ ಗೋಷ್ಠಿಗಳಿಗೆ ಬರ್ತಾ ಹೋಗ್ರಿ, ನಿಮಗೆಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲರ ಬದುಕು ಬಂಗಾರ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಬಸವಾದೇಶ್ವರ ಆಶೀರ್ವಾದ ನಿಮ್ಮ ಮೇಲಿದ್ದೀವಿ ಎನ್ನುವಂಥ ಮಾತನ್ನು ಹೇಳ್ತಾ ತಮಗೆಲ್ಲರಿಗೂ ಶುಭವಾಗಿ ಮತ್ತೊಮ್ಮೆ ತಮಗೆಲ್ಲರಿಗೂ ಭಕ್ತಿಯ ಶರಣಾಗ್ತದೆ. ಬಿ ಬಾಚಯ್ಯ ಶರಣರ ಕುರಿತಾಗಿ ಜೊತೆಗೆ ಹಲವು ವಿಚಾರಗಳನ್ನು ಒಳಗೊಂಡಿರುವಂತೆ ನಮ್ಮ ಅನುಭವದ ನುಡಿಗಳನ್ನು ಪೂಜ್ಯರು ಪ್ರಭುಲಿಂಗ ಸ್ವಾಮೀಜಿಗಳು ತಿಳಿಸಿದ್ದಾರೆ. ಇಂತಹ ಶರಣರ ವಿಚಾರ ತತ್ವಗಳನ್ನು ನಮ್ಮ ಬದುಕಿನಲ್ಲಿಯೂ ಕೂಡ ಒಳ್ಳೆತನವನ್ನು ಅಳವಡಿಸಿಕೊಂಡು ಎಲ್ಲರ ಬದುಕು ಒಳಿತಾಗಲಿ ಎನ್ನುವಂಥ ವಿಚಾರಗಳನ್ನು ಹೊಂದಿರುವ ಪೂಜ್ಯರಿಗೆ ಒಂದು ಸಾರಿ ಜೋರಾದ ಭಕ್ತಿಯ ಚಪ್ಪಾಳೆಯಿಂದ ಇಲ್ಲಿವರೆಗೆ 496ನೇ ಮಾಸಿಕ ಶಿವಾನುಭವ ಗೋಷ್ಠಿ ಮತ್ತು ಬಿ ಬಾಚಯ್ಯನವರ ಸ್ಮರಣೋತ್ಸವ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ನೆರವೇರಿತು. ಸಾನ್ನಿಧ್ಯ ವಹಿಸಿ ಪೂಜ್ಯ ಅಪ್ಪಗಳವರು ನಾಡೋಜ ಬಸವಲಿಂಗ ಪಟ್ಟದೇವರು ನಮ್ಮನ್ನೆಲ್ಲರನ್ನ ಆಶೀರ್ವದಿಸಿದ್ರು. ಅದಾದ ಬಳಿಕ ಪೂಜ್ಯ ಪ್ರಭುಲಿಂಗ ಸ್ವಾಮೀಜಿಗಳ ಅನುಭವದ ವಿಚಾರಗಳನ್ನು ತಾವೆಲ್ಲರೂ ಕೇಳಿದ್ದೀರಿ. ಈಗ ಸಮಯ ಕೂಡ ಆಗಿದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದ ಕೊನೆಯದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯರು ಆದಂತಹ ರಾಜಪ್ಪ ಗೋಟೆಯವರಲ್ಲಿಯೂ, ಅದೇ ರೀತಿ ಮಹಾನಂದ ದೇಶಮುಖ್ ಅವರಲ್ಲಿಯೂ, ನಮ್ಮ ರಾಜಪ್ಪ ಜಲ್ದೆ ಅವರು, ಅಶೋಕ್ ಲೋಖಂಡೆ ಅವರು, ವಿಜಯ್ ಕುಮಾರ್ ಪರ್ಮಾ ಸರ್ ಅವರು, ಜಯಪ್ರಕಾಶ್ ಕುಂಬಾರ್, ಸಂಗಮೇಶ್ ವಾಲೆ ಸರ್ ಅವರು, ಜೊತೆಗೆ ಮಧುಕಾಂತ್ ಪಾಟೀಲ್ ಅವರು, ಸಂಜೀವ್ ಕುಮಾರ್ ಕರ್ಕಾಳೆ ಅವರು, ಸಂತೋಷ್ ಗದ್ಗೆ ಅವರು, ಸಂತೋಷ್ ಅರ್ಪಲ್ ಅವರು, ಚನ್ನು ಮಿನ್ಕೆರೆ ಅವರು, ನಮ್ಮ ಗವಾಯಿಗಳಾದಂಥ ಮಾಂತೇಶ್ ಅವರು ಒಳಗೊಂಡಿರುವಂತೆ ಇಲ್ಲೆಲ್ಲ ಪಾಲ್ಗೊಂಡಿರುವ ಎಲ್ಲ ಅತಿಥಿ ಗಣ್ಯರಿಗೂ, ಉಪಸ್ಥಿತರಿರುವ ಎಲ್ಲ ಮುದ್ದು ಮಕ್ಕಳಿಗೂ, ವಿದ್ಯಾರ್ಥಿಗಳಿಗೂ, ಶಿಕ್ಷಕ ವೃಂದದವರಿಗೂ, ಉಪಸ್ಥಿತರಿರುವ ಸರ್ವರಿಗೂ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ ಪರಮ ಪೂಜ್ಯರ ಆಶೀರ್ವಾದ, ಬಸವಾದಿ ಶರಣರ ಆಶೀರ್ವಾದ ತಮ್ಮೊಂದಿಗೆ ಇರಲಿ, ಎಲ್ರಿಗೂ ಒಳಿತಾಗ್ಲಿ ಎನ್ನುವಂಥ ವಿಚಾರವನ್ನ ತಿಳಿಸಿ ಇವತ್ತಿನ ಕಾರ್ಯಕ್ರಮವನ್ನ ಈಗ ಇಲ್ಲಿಗೆ ಮುಕ್ತಾಯಗೊಳಿಸಲಾಗ್ತಾ ಇದೆ. ಎಲ್ರಿಗೂ ಪ್ರಸಾದದ ವ್ಯವಸ್ಥೆ ಇದೆ, ತಾವೆಲ್ಲರೂ ಪ್ರಸಾದವನ್ನ ಸ್ವೀಕರಿಸಿ ಹೋಗ್ಬೇಕಾಗಿ ಕೇಳ್ಕೋತಾ ಈಗ ವಚನ ಮಂಗಲದೊಂದಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲರೂ ತಂದೆ ನೀನು ವಚನ ಮಂಗಲ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವಿಗೆ ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಸೆಟ್ಟ ಗುರು ಬಸವಣ್ಣನಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೆರೆಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ. ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಮಹಾದೇವ. ವಿಶ್ವಗುರು ಬಸವಣ್ಣನವರಿಗೆ, ವೈರಮರ್ಯಾಗಿಲ್ಲಕ್ಕ ಮಹಾದೇವರಿಗೆ, ಜ್ಯೋತಿ ಚಂದ ಬಸವಣ್ಣನವರಿಗೆ, ನಮಕ ಸಿದ್ದಲಮ್ಮ ಪ್ರಭುದೇವರಿಗೆ, ಶಿವಯೋಗಿ ಸಿದ್ದ ರಾಮೇಶ್ವರರಿಗೆ, ಜಾತಿಯ ಭೂತ ತತ್ವ ಮಾನವರೆಲ್ಲ ದೇವರ ಮಕ್ಕಳೆಂಬ ವಿಶ್ವಕ್ಕೆ ಪರಮ ಪೂಜ್ಯ ಅಪ್ಪಾಜಿಯವರ ಸತ್ಯ ಸಂಕಲ್ಪಕ್ಕೆ
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣೋ ಶರಣ